Hi everyone, welcome back to your English Academy YouTube channel. Dear students, in this video class we will see about that prose 7. The seventh prose, it is the seventh prose in the class of the 8th class. This is called that second language English. Second language English. ಸೆವೆಂತ್ ಪ್ರೋಸ್ ಅವ್ರ ಸೆವೆಂತ್ ಲೆಸನ್ ಕ್ಲಾಸ್ 8th ಯಾವುದಪ್ಪ ಅಂತಂದ್ರೆ ದ ಎಂಪರರ್ಸ್ ನ್ಯೂ ಕ್ಲಾತ್ಸ್. ದ ಎಂಪರರ್ ಅಂದರೆ ಏನಪ್ಪ ಅಂದ್ರೆ ಒಬ್ಬ ಚಕ್ರವರ್ತಿ ಅಥವಾ ರಾಜನ ಹೊಸ ಬಟ್ಟೆಗಳು ಯಾವ ರೀತಿ ಇದ್ವು ಅನ್ನೋದನ್ನು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸ್ಟೋರಿ ಇದು. ಒಂದು ನೈತಿಕ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂಥ ಸ್ಟೋರಿ ಇದು. ಆ ಸ್ಟೋರಿಯನ್ನು ನಾವು ನೋಡೋಣ. ಒಂದು ಚಕ್ರವರ್ತಿಯ ಹೊಸ ಬಟ್ಟೆಗಳು ಹೇಗಿದ್ದಾವೆ. ಪ್ಲೇ ಬೇಸ್ಡ್ ಆನ್ ದ ಪಾಕ್ ಟೇಲ್. ಈ ಒಂದು ನಾಟಕ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆಪ್ಪ ಅಂದ್ರೆ ಒಂದು ಜನಪದ ಕತೆ ಮೇಲೆ ಆಧರಿಸದ. ಆ ಒಂದು ಜನಪದ ಕಥೆಯನ್ನು ನಾವೀಗ ನೋಡೋಣ. ಸ್ವಲ್ಪ ನೋಡ್ರಲ್ಲಿ ರಾಜ ಏನು ತೊಟ್ಟಿದ್ದಾನಪ್ಪ ಅಂತಂದ್ರೆ ಏನೂ ಬಟ್ಟೆ ಹಾಕ್ಕೊಂಡಿಲ್ಲ. ಇಲ್ಲಿ ನೋಡಿರ್ಬೇಕಂದ್ರೆ ಅವ್ರ ಅಕ್ಕಪಕ್ಕದವರು, ಅವನ ಒಂದು ಚೀಫ್ ಅಡ್ವೈಸರು, ಸೇವಕರು, ಜನ ನೋಡ್ತಾ ಇದ್ದಾರೆ ಅವನ ಒಂದು ಹೊಸ ಬಟ್ಟೆಗಳು ಯಾವ ರೀತಿ ಅದಾವನು. ಒಂದು ಫನ್ನಿಯಾಗಿರ್ತಕ್ಕಂಥ ಸ್ಟೋರಿಯನ್ನು ಈ ಒಂದು ಒನ್ ಪಿಕ್ಚರ್ ಈಸ್ ಈಕ್ವಲ್ ದೆನ್ 1000 ವರ್ಡ್ಸ್. ಒಂದು ದೃಶ್ಯ 1000 ಶಬ್ದಗಳಿಗೆ ಸಮ ಅಂತ ಹೇಳ್ತೀವಲ್ಲ, ಆ ಒಂದು ಇಡೀ ಸ್ಟೋರಿಯನ್ನು ಈ ಪಿಕ್ಚರ್ ಹೇಳುತ್ತೆ. ಓಕೆ, ನಾವು ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಇಂಟ್ರಡಕ್ಷನ್ ಏನದಪ್ಪ ಅಂದ್ರೆ Once upon a time there lived a proud and foolish emperor who was very fond of wearing new clothes. ಒಂದಾನೊಂದು ಕಾಲದಲ್ಲಿ ಅಲ್ಲೊಬ್ಬೇನಿದ್ದಪ್ಪ ಅಂದ್ರೆ ದುರಹಂಕಾರಿ ಮತ್ತು ಮೂರ್ಖ ಚಕ್ರವರ್ತಿ ತನ್ನ ಜೀವನವನ್ನು ಸಾಮ್ರಾಜ್ಯದಲ್ಲಿ ನಡೆಸ್ತಾ ಇದ್ದ. ಆ್ಯಂಡ್ he was very fond of wearing new clothes. ಅವಂಗ ಫಾಂಡ್ ಅಂದರೆ ಏನಪ್ಪ ಅಂದರೆ ಇಷ್ಟ. ಅವನಿಗೆ ಏನು ಇಷ್ಟ ಇತ್ತು, ಎಲ್ಲರಿಗೂ ಒಂದೊಂದು ಇಷ್ಟ ಬೇರೆನೇ ಇರುತ್ತೆ. ಬಟ್ ಈ ರಾಜನಿಗೆ ಎಂಪರರ್ಗೆ ಏನು ಇಷ್ಟ ಇತ್ತಪ್ಪ ಅಂದ್ರೆ ಹೊಸ ಬಟ್ಟೆಗಳನ್ನು, ಪ್ರತಿನಿತ್ಯ ಹೊಸ ಬಟ್ಟೆಗಳನ್ನು ಧರಿಸ್ಬೇಕಂತ ಆಸೆ ಭಾಳ ಒಂದಿತ್ತು. ಟು ಹಿಮ್ ನ್ಯೂ ಕ್ಲಾತ್ಸ್ ಮೀನ್ಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಎಲ್ಲರಿಗೂ ಒಂದು ಆಸೆ ಬೇರೆ ಬೇರೆ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಅವನ ಆಸೆ ಏನಪ್ಪ ಅಂತಂದ್ರೆ ಈ ಒಂದು ಹೊಸ ಬಟ್ಟೆಗಳನ್ನು ಭಾಳಷ್ಟು ಧರಿಸೋದು, ಪ್ರತಿದಿನ ಧರಿಸೋದೇ ಈ ಜಗತ್ತಿನಲ್ಲಿ ಅವನ ಒಂದು ಆಸೆ ಆಗಿತ್ತು ಅಂತ ನಾ ಹೇಳ್ಬೋದು. ಇಂಡೀಡ್, ನಿಜವಾಗಿಯೂ ಹಿ ಸ್ಪೆಂಡ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಒಂದು ದಿನದಾಗ 24 ತಾಸು ಅದ. 24 ತಾಸಲ್ಲಿ ಅವ 20 ತಾಸು ಮಿನಿಮಮ್ ಏನಪ್ಪ ಅಂದ್ರೆ ಒಂದು 14 ತಾಸು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅವನ ಡ್ರೆಸ್ಸಿಂಗ್ ರೂಮ್ನಾಗೆ ಬರೀ ಅರ್ಬಿ ಹಾಕೊಳ್ಳೋದು, ತೆಗಿಯೋದು, ಯಾವ ಚಂದ ಕಾಣುತ್ತೆ, ಯಾವ ಚೆನ್ನಾಗಿಲ್ಲ ಅಂತ ಅದನ್ನೇ ಅಲ್ಲೇ ಡ್ರೆಸ್ಸಿಂಗ್ ರೂಮಲ್ಲಿ ಇಡೀ ದಿನದ ಹೆಚ್ಚಿನ ಟೈಮನ್ನು ಕಳೀತಾ ಇದ್ದ. ದ್ಯಾಟ್ ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್ ಟು ಅಟೆಂಡ್ ದ ಅಫೇರ್ಸ್ ಆಫ್ ಹಿಸ್ ಕಿಂಗ್ಡಮ್. ಸಾಮ್ರಾಜ್ಯದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಅವ ಗಮನನೇ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ದಿನಕ್ಕೊಂದು 10 ತಾಸು ಬರೀ ಬಟ್ಟೆನೇ ಹಾಕೊಳ್ಳೋದು, ತೆಗೆದು ಡ್ರೆಸ್ಸಿಂಗ್ ರೂಮ್ನಾಗ ಇರ್ತಿದ್ದ. ಮತ್ತು ಮುಂದೆ ಅವನಿಗೆ ನೋಡಲಿಕ್ಕೆ ಸಾಮ್ರಾಜ್ಯದ ಕಡೆ ಪ್ರಜೆಗಳ ಸುಖ ದುಃಖವನ್ನು ನೋಡಲಿಕ್ಕೆ ಅವನಿಗೇನಪ್ಪ ಅಂದ್ರೆ ಟೈಮೇ ಇರ್ತಾ ಇರಲಿಲ್ಲ. ಓಕೆ, ಈ ರೀತಿ ಏನಾಗುತ್ತೆ ನೋಡೋಣ. ಇಲ್ಲಿ ಇರೋದಪ್ಪ ಅಂದ್ರೆ ಫಸ್ಟ್ ಸೀನನ್ನು ನಾವು ನೋಡ್ತಾ ಹೋಗೋಣ. ಎಲ್ಲದಪ್ಪ ಅಂದ್ರೆ ಮೊದಲನೇ ದೃಶ್ಯ ಹಾಲ್ ಇನ್ ದ ಎಂಪರರ್ಸ್ ಪ್ಯಾಲೇಸ್. ಒಂದು ಎಂಪರರ್ಸ್ ಪ್ಯಾಲೇಸ್, ಅರಮನೆಯ ಸಭಾಂಗಣದಲ್ಲಿ ಆ ಒಂದು ಸೀನ್ ಸ್ಟಾರ್ಟ್ ಆಗುತ್ತೆ. ನೋಡೋಣ. As the curtain goes up, the emperor is seen coming out of his dressing room into the hall where his chief advisor is waiting. ನಾವು ಹೆಂಗೆ ಡ್ರಾಮಾ ನಾಟಕದೊಳಗೆ ಕರ್ಟನ್ ತೆಗಿತಾರಲ್ಲ, ಹಂಗೆ ಕರ್ಟನ್ ಓಪನ್ ಆಗುತ್ತೆ. ದ ಎಂಪರರ್ ಈಸ್ ಸೀನ್. ಕರ್ಟನ್ ಆದಮೇಲೆ ಆ ಒಂದು ಸೀನಲ್ಲಿ ಯಾರು ಕಾಣ್ತಾರಪ್ಪ ಅಂದ್ರೆ ಚಕ್ರವರ್ತಿ ಅವ್ರು ಕಾಣ್ತಾರೆ. ಏನು ಮಾಡ್ತಾ ಇರ್ತಾರೆ ಚಕ್ರವರ್ತಿ ಅವರು? ಎಂಪರರ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಎಲ್ಲಿಂದ ಬರತ್ತಾರೆ ಅವರು ಉಡುಗೆ ತೊಡುಗೆಗಳನ್ನು ಹಾಕಿಕೊಳ್ತಕ್ಕಂಥ ಒಂದು ಕೋಣೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಇಂಟು ದ ಹಾಲ್, ಎಲ್ಲಿ ಆ ಒಂದು ಅರಮನೆಯ ಸಭಾಂಗಣಕ್ಕೆ ಬರ್ತಾ ಇದ್ದಾರೆ. ವೇರ್ ಈಸ್ ಚೀಫ್ ಅಡ್ವೈಸರ್ ಇಸ್ ವೇಟಿಂಗ್. ಅವರ ಒಂದು ಚೀಫ್ ಅಡ್ವೈಸರ್ ಅಂದರೆ ಯಾರಪ್ಪ ಅಂದರೆ ಇಲ್ಲಿ ಮುಖ್ಯ ಸಲಹೆಗಾರ ಕಾಯ್ತಾ ಇದ್ದಾರೆ. ದ ಎಂಪರರ್ ಈಸ್ ಇನ್ ಅ ವೆರಿ ಆಂಗ್ರಿ ಮೂಡ್. ಚಕ್ರವರ್ತಿ ಏನಪ್ಪ ಅಂದ್ರೆ
ರಾಜ ಬಹಳಷ್ಟು ಸಿಟ್ಟಿಗೆ ಬಂದ್ಬಿಟ್ಟಿದ್ದ. ಯಾಕೆ ಬಂದಿದ್ದು ನೋಡೋಣ್ರಿ ಈಗ. ನೋಡ್ರಿ ಈಗ, ಎಂಪರರ್ ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಇಸ್ ಡ್ರೆಸ್ಸಿಂಗ್ ರೂಮ್. ತನ್ನ ಡ್ರೆಸ್ಸಿಂಗ್ ರೂಮ್ ಕಡೆ ಕೈ ಮಾಡಿ ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂದ್ರೆ, ಯೂಸ್ಲೆಸ್, ನೀವೆಲ್ಲ ಯೂಸ್ಲೆಸ್ ಇದ್ದೀರಾ, ನಿರುಪಯುಕ್ತ ಇದ್ದೀರಾ, ನೀವು ಯಾರೂ ಉಪಯೋಗಿಲ್ಲ. ಆಲ್ ದೀಸ್ ಕ್ಲಾತ್ಸ್ ಆರ್ ಯೂಸ್ಲೆಸ್. ನನ್ನ ಎಲ್ಲ ಬಟ್ಟೆಗಳು ಏನದಾವಪ್ಪ ಅಂತಂದ್ರೆ ಒಂದೂ ಸರಿ ಇಲ್ಲ, ಎಲ್ಲ ಹಳಿವಾಗಿಬಿಟ್ಟವ, ಯಾವುದು ಚೆನ್ನಾಗಿಲ್ಲ. ನಾಟ್ ಒನ್ ಆಫ್ ದ ಸೂಟ್ಸ್ ಕ್ಯಾನ್ ಬಿ ವಾರ್ನ್ ಬೈ ಮೀ. ಒಂದು ಸೂಟು ಕೂಡ ನನಗೆ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಅಂಥ ಡ್ರೆಸ್ಗಳು ನನಗಿದ್ದಾವೆ ಅಂತ ಹೇಳ್ತಾರೆ ಅವ. ಆಮೇಲೆ ನಮಗೆ ಇಲ್ಲಿ ಮುಖ್ಯ ಸಲಹೆಗಾರ ಏನು ಹೇಳ್ತಾರೆ ನೋಡ್ರಿ, ಯುವರ್ ಮೆಜೆಸ್ಟಿ, ನಿಮ್ಮ ಗೌರವ ಮಹಾರಾಜರೇ, ದೀಸ್ ಆರ್ ದ ಬೆಸ್ಟ್ ದ್ಯಾಟ್ ಐ ಕುಡ್ ಗೆಟ್ ಫಾರ್ ಯು ಟುಡೇ. ನಾ ಇವತ್ತು ನಿಮಗೆ ಅಗದಿ ಮಸ್ತಾಗಿರ್ತಕ್ಕಂಥ ಡ್ರೆಸ್ಸನ್ನು ನಾನು ಇವತ್ತು ಸೂಟನ್ನು ತರವಣಿದ್ದೀನಿ ಅಂತ ಹೇಗಿರಿಂದ ಚೀಫ್ ಅಡ್ವೈಸರ್ ಹೇಳ್ತಾರೆ. ಎಂಪರರ್, ದ ಬೆಸ್ಟ್ ಡಿಡ್ ಯು ಸೇ, ನೀ ನನಗೆ ಬೆಸ್ಟ್ ಸೂಟ್ಸನ್ನು ಅಥವಾ ಡ್ರೆಸ್ಸನ್ನು ನನಗೆ ತೊಗೊಂಬರ್ತೀಯಾ ಅಂತ ಕೇಳ್ತಾ ಇದ್ದಾರೆ ಎಂಪರ್ ಅವರು. ಇಫ್ ದೀಸ್ ಆರ್ ದ ಬೆಸ್ಟ್ ದೆನ್ ಮೈ ಎಂಪೈರ್ ಇಸ್ ಫುಲ್ ಆಫ್ ವರ್ತ್ಲೆಸ್ ಟೇಲರ್ಸ್. ಹಾಗಾದ್ರೆ ಇವೆಲ್ಲ ಬೆಸ್ಟ್ ಆದ್ರೆ ಹಾಗಾದ್ರೆ ನನ್ನ ಸಾಮ್ರಾಜ್ಯದಲ್ಲಿ ಏನಿದಾರಪ್ಪ ಅಂದ್ರೆ ಎಲ್ಲ ವರ್ತ್ಲೆಸ್ ಅಂದ್ರೆ ಏನಪ್ಪ ಅಂತಂದ್ರೆ ಯೋಗ್ಯ, ವರ್ತ್ ಅಂದ್ರೆ ಯೋಗ್ಯ, ವರ್ತ್ಲೆಸ್ ಅಂದ್ರೆ ಅಯೋಗ್ಯ. ನನ್ನ ಸಾಮ್ರಾಜ್ಯದಲ್ಲಿ ಏನಿದಾರಪ್ಪ ಅಂದ್ರೆ ಎಲ್ಲರೂ ಅಯೋಗ್ಯ ಟೇಲರ್ಗಳಿದ್ದಾರೆ ಅಂತ ಇಲ್ಲಿ ಯಾರು ಹೇಳ್ತಾರಪ್ಪ ಅಂತಂದ್ರೆ ಎಂಪರರ್ ಅವರು ಹೇಳ್ತಾರೆ. ಬ್ಯಾನಿಶ್ ದೆಮ್ ಆಲ್, ಅವರನ್ನು ಈ ಒಂದು ನನ್ನ ಸಾಮ್ರಾಜ್ಯದಿಂದ ಹೊರಹಾಕು ಅಂತ ಹೇಳ್ತಾನೆ ಇಲ್ಲಿ ಚಕ್ರವರ್ತಿ. ಸೆಂಡ್ ದೆಮ್ ಒನ್ ಆ್ಯಂಡ್ ಆಲ್ ಔಟ್ ಆಫ್ ದ ಕಂಟ್ರಿ, ಎಲ್ಲರನ್ನೂ ಅವರನ್ನು ಈ ನಮ್ಮ ದೇಶದಿಂದ ನನ್ನ ಸಾಮ್ರಾಜ್ಯದಿಂದ ಹೊರ ಹಾಕಿಬಿಡು. ಐ ವಾಂಟ್ ನ್ಯೂ ಕ್ಲಾತ್ಸ್, ನನಗೇನು ಬೇಕು, ಹೊಸ ಬಟ್ಟೆಗಳು ಬೇಕು. ಐ ವಾಂಟ್ ನ್ಯೂ ಕ್ಲಾತ್ಸ್, ನನಗೆ ಹೊಸ ಬಟ್ಟೆಗಳು ಬೇಕಂತ ಹೇಳ್ತಾನೆ ಇಲ್ಲಿ ಎಂಪರರ್. ಐ ವಾಂಟ್ ಎ ಟೇಲರ್ ಹೂ ಕ್ಯಾನ್ ಮೇಕ್ ಎ ಡಿಫ್ರೆಂಟ್ ಸೆಟ್ ಆಫ್ ಕ್ಲಾತ್ಸ್ ಎವ್ರಿ ಡೇ. ನನಗೆ ಎಂಥ ಟೇಲರ್, ನನಗೆ ಎಂಥ ಬಟ್ಟೆಯನ್ನು ಹೊಲಿಯಬೇಕಪ್ಪ ಅಂದ್ರೆ ಪ್ರತಿದಿನಾನು ಹೊಸ ಬಟ್ಟೆಗಳನ್ನು ಹೊಲಿತಕ್ಕಂಥ ಟೇಲರ್ ನನಗೆ ಬೇಕು. ಪ್ರತಿದಿನ ನಾನು ಡಿಫ್ರೆಂಟಾಗಿ ಹೊಲಿಬೇಕು, ನಾವು ಹೊಸ ಬಟ್ಟೆಗಳನ್ನು ಹಾಕೋಬೇಕು. ಇವತ್ತು ಬೇರೆ, ನಾಳೆ ಬೇರೆ, ನಾಡಿದ್ದು ಬೇರೆ. ಯು ಮೇ ಗೋ ನೌ, ಈಗ ನೀ ಹೋಗು. ಕಮ್ ಟು ಮೀ ಒನ್ಲಿ ವೆನ್ ಯು ಫೈಂಡ್ ಎ ನ್ಯೂ ಟೇಲರ್. ನೀನು ನಾನು ಭೇಟಿ ಆಗ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಯಾರನ್ನ ಕರ್ಕೊಂಬರ್ಬೇಕು, ಹೊಸ ಟೇಲರ್ಗನ್ನ ಕರ್ಕೊಂಬರ್ಬೇಕು. ಪ್ರತಿದಿನ ಹೊಸದಾಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಬಟ್ಟೆಯನ್ನು ಹೊಲಿತಕ್ಕಂಥ ಟೇಲರ್ ಜೊತೆ ನೀನು ಬರಬೇಕು ಅಂತ ಹೇಳ್ತಾರೆ ಇಲ್ಲಿ ಎಂಪರರ್. ನೆಕ್ಸ್ಟ್ ಏನಾಗ್ತದೆ ನೋಡೋಣ್ರಿ. ದ ಚೀಫ್ ಅಡ್ವೈಸರ್ ಬೋಸ್ ಆ್ಯಂಡ್ ಟೇಕ್ಸ್ ಅ ಫ್ಯೂ ಸ್ಟೆಪ್ಸ್ ಟುವರ್ಡ್ಸ್ ದ ಡೋರ್. ಮುಖ್ಯ ಸಲಹೆಗಾರ ಏನು ಮಾಡ್ತಾನೆ, ತನ್ನ ತಲೆಯನ್ನು ಬಾಗಿಸಿ ಹಾಗೆ ಬಾಗಿಲ ಕಡೆ ಹಿಂದ್ಗಡೆ ಹೋಗ್ತಾನ್ರಿ, ಹೋಗ್ಬೇಕಂತೇಳಿ. ದೆನ್ ಸ್ಟಾಪ್ಸ್ ಆ್ಯಂಡ್ ಟರ್ನ್ಸ್ ಟುವರ್ಡ್ಸ್ ದ ಎಂಪರರ್ ಅಗೇನ್. ಆ ಬಾಗಿಲಿನ ತಕ್ಕ ಹೋಗಿ ಏನು ಮಾಡ್ತಾನೆ, ಮತ್ತು ಮಹಾರಾಜರ ಕಡೆ ತಿರುಗಿ ನೋಡ್ತಾನೆ. ನೋಡೋಣ ಏನಾಗುತ್ತೆ ಮುಂದೆ. ಎಂಪರರ್, ಹ್ಯಾವ್ ಯು ಸಮಥಿಂಗ್ ಮೋರ್ ಟು ಸೇ. ಇನ್ನು ಏನು ಹೇಳೋದೇನು, ಹೊಳ್ಳಿ ನಿತ್ಯಲ್ಲ ಹೋಗಿರಿಂದ ಮಳೆ ಬಂದು ನಿತ್ಯಲ್ಲ, ಏನು ಹೇಳೋದೇನು ಕೇಳ್ತಾರೆ ಚಕ್ರವರ್ತಿ ಅವರು. ಚೀಫ್ ಅಡ್ವೈಸರ್ ಹೇಳ್ತಾನೆ, ಯುವರ್ ಮೆಜೆಸ್ಟಿ, ನಿಮ್ಮ ಮಹಾಗೌರವ ಮಹಾರಾಜರೇ, ಸಿನ್ಸ್ ಯೆಸ್ಟರ್ಡೇ 2 weavers from a distant place have been waiting outside the palace to see you. ನಿನ್ನೆ ಹಿಡ್ಕೊಂಡು ಏನು ಮಾಡಕತ್ತಾರ, ಇಬ್ಬರು ಬಟ್ಟೆ ಹೊಲಿಯೋರು, ವೇವರ್ಸ್ ಅಂದರೆ ಯಾರು, ನೇಕಾರರು. ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ, ನಿಮ್ಮನ್ನು ನೋಡಲಿಕ್ಕೆ ನಿನ್ನೆಯಿಂದ ಕಾಯ್ತಾ ಇದ್ದಾರೆ. ಅವರು ಬಹಳಷ್ಟು ದೂರದ ಸ್ಥಳದಿಂದ ಬಂದಿದ್ದಾರೆ. ಡಿಸ್ಟನ್ಸ್ ಪ್ಲೇಸ್ ಅಂದ್ರೆ ದೂರ ಸ್ಥಳದಿಂದ ಅವರು ನಿಮ್ಮನ್ನು ನೋಡ್ಬೇಕಂತೇಳಿ ಹೊರಗೆ ನಿನ್ನೆಯಿಂದ ಕಾಯ್ತಾ ಇದ್ದಾರೆ ಮಹಾರಾಜರೇ ಅಂತ ಮುಖ್ಯ ಸಲಹೆಗಾರ ಆ ಒಂದು ಮಹಾರಾಜರಿಗೆ ಹೇಳ್ತಾನೆ. ಅವಾಗ ಎಂಪರರ್ ಏನು ಹೇಳ್ತಾನೆ ನೋಡೋಣ್ರಿ, ಮಹಾರಾಜ ಚಕ್ರವರ್ತಿ. ಇನ್ ಎನಿ ಆಂಗ್ರಿ ಟ್ಯೂನ್, ವೇವರ್ಸ್, ಸಿಟ್ಟಿನ ಧ್ವನಿಯಿಂದ ಹೇಳ್ತಾನ್ರಿ, ವೇವರ್ಸ್ ನೇಕಾರರ, ಟೇಲರ್ಸಾ, ಬಟ್ ಐ ಡೋಂಟ್ ನೀಡ್ ವೇವರ್ಸ್, ನನಗೆ ಈ ನೇಕಾರಗಳು ಬೇಕಾಗಿಲ್ಲ. ಐ ವಾಂಟ್ ಗುಡ್ ಟೇಲರ್ಸ್, ನನಗೆ ಚಲೋ ದಿನ ಮಸ್ತ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಹೊಲಿತಕ್ಕಂಥ ಟೇಲರ್ಸ್ ನನಗೆ ಬೇಕು ಅಂತ ಚಕ್ರವರ್ತಿ ಹೇಳ್ತಾರೆ ಇಲ್ಲಿ.
ಐ ವಾಂಟ್ ಟೇಲರ್ಸ್ ಹೂ ವಿಲ್ ಮೇಕ್ ಮೀ ನ್ಯೂ ಕ್ಲಾತ್ಸ್. ನನಗೆ ಹೊಸ ಬಟ್ಟೆಗಳನ್ನ ಯಾರು ಹಾಕ್ತಾರಲ್ಲ ಯಾರು ಹೊಲಿದು ಕೊಡ್ತಾರಲ್ಲ ಅವ್ರು ಬೇಕು ನನಗೆ, ವೇವರ್ಸ್ ನೇಕಾರ ಬೇಡ ಅಂತ ಮಹಾರಾಜ್ ಹೇಳ್ತಾರೆ. ಆಮೇಲೆ ಮುಂದೆ ಚೀಫ್ ಅಡ್ವೈಸರ್ ಏನು ಹೇಳ್ತಾ ನೋಡೋಣ್ರಿ. Your Majesty, these men say that they have found a secret way of weaving the finest silk cloth and making the most beautiful cloths from the cloth that they weave. They claim said to be magic tailors. ನಿಮ್ಮ ಒಂದು ಗೌರವ ಮಹಾರಾಜರೇ ಅಂತ ಹೇಳ್ತಾನೆ ಮುಖ್ಯ ಸಲಹೆಗಾರ. ಇಲ್ಲಿ ದೀಸ್ ಮೆನ್ ಈಗೇನು ಹೊರಗೆ ಕಾಯ್ತಾ ಇದ್ದಾರಲ್ಲ ಆ ಒಂದು ವ್ಯಕ್ತಿಗಳು ಹೇಳ್ತಾ ಇದ್ರು, ಏನಂತ ಹೇಳ್ತಿದ್ದಾರೆ ಅಂದ್ರೆ that they have found a secret way of weaving. ಅವರು ಹೊಲಿತಕ್ಕಂಥ ಅವರು ನೇಯ್ತಕ್ಕಂಥ ಒಂದು ಕೆಲಸನೇ ಬೇರೆ ಇದೆ. ಯಾವುದರಿಂದ ಅವರು ಬಟ್ಟೆಯನ್ನು ರೆಡಿ ಮಾಡ್ತಾರಪ್ಪ ಅಂತಂದ್ರೆ ದ ಫೈನೆಸ್ಟ್ ಸಿಲ್ಕ್ ಕ್ಲಾತ್. ಸಿಲ್ಕ್ ಅಂದರೆ ಏನ್ರಿ, ರೇಷ್ಮೆಯಿಂದ ಅತ್ಯಂತ ರಿಚ್ನೆಸ್ ಹೊಂದಿರತಕ್ಕಂಥ ಆ ಒಂದು ರೇಷ್ಮೆ ಬಟ್ಟೆಯಿಂದ ಅವರು ಬಟ್ಟೆಯನ್ನು ರೆಡಿ ಮಾಡ್ತಾರೆ. ಆ್ಯಂಡ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್. ಅವ್ರು ಎಂಥ ಬಟ್ಟೆಗಳನ್ನು ಮಾಡ್ತಾರಪ್ಪ ಅಂದರೆ ಬಹಳಷ್ಟು ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಮಾಡ್ತಾರೆ. ಫ್ರಮ್ ದ ಕ್ಲಾತ್ ದ್ಯಾಟ್ ದೇ ವೇವ್. ಅವ್ರು ಏನಪ್ಪ ಅಂತಂದ್ರೆ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಬಟ್ಟೆಯನ್ನು ರೆಡಿ ಮಾಡ್ತಾರೆ ನಿಮ್ಮ ಡ್ರೆಸ್ ಅಂತ ಅವ್ರು ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ದೇ ಕ್ಲೈಮ್ ಟು ಬಿ ಮ್ಯಾಜಿಕ್ ಟೇಲರ್ಸ್. ಅವ್ರು ಹೇಳ್ಕೊತಾ ಇದ್ರು, ಏನಂತ ಹೇಳ್ಕೊತಿದ್ರು, ನಾವು ಮ್ಯಾಜಿಕ್ ಟೇಲರ್ಸು, ನಾವು ಮಾಂತ್ರಿಕ ಬಟ್ಟೆ ಹೊಲಿಯೋರು ಅಂತ ಹೇಳ್ತಾ ಇದ್ರು ಮಹಾರಾಜರೇ ಅಂತ ಹೇಳ್ತಾನೆ. ಮುಖ್ಯ ಸಲಹೆಗಾರ ಯಾರು ಹೇಳ್ತಾನೆ, ಎಂಪರರ್ ಹೇಳ್ತಾನೆ. ಅವಾಗ ಎಂಪರರ್ ಏನು ಹೇಳ್ತಾನೆ ನೋಡೋಣ್ರಿ. ಮ್ಯಾಜಿಕ್ ಟೇಲರ್ಸ್, ಮಾಂತ್ರಿಕ ಬಟ್ಟೆ ಹೊಲಿಯೋರ, ಹೂ ಮೇಕ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್, ಅವರು ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಟ್ಟೆಗಳನ್ನ ರೆಡಿ ಮಾಡ್ತಾರ. ದೆನ್ ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್ ಹಿಯರ್. ಹಾಗಾದ್ರೆ ನಿನ್ನ ಟೈಮನ್ನು ಯಾಕೆ ವೇಸ್ಟ್ ಮಾಡಕತ್ತಿ. ಗೋ ಆ್ಯಂಡ್ ಬ್ರಿಂಗ್ ದೆಮ್ ಇನ್ ಅಟ್ ಒನ್ಸ್. ಹೋಗಿ ಕರ್ಕೊಂಬ ಅವ್ರು ನನ್ನ ಮುಂದಂತ ಹೇಳ್ಕಿಂದ ಮಹಾರಾಜ ಚೀಫ್ ಅಡ್ವೈಸರ್ ಹೇಳ್ತಾನೆ. ನೋಡೋಣ್ರಿ ಚೀಫ್ ಅಡ್ವೈಸರ್ ಕರ್ಕೊಂಬರ್ತಾನೆ ಇಲ್ಲ ಅನ್ನೋದು. ದ ಅಡ್ವೈಸರ್ ಗೋಸ್ ಔಟ್. ಆ ಒಂದು ಸಲಹೆಗಾರ ಹೊರಗೆ ಹೋಗ್ತಾನೆ. ದ ಟೂ ವೇವರ್ಸ್ ಎಂಟರ್ ದ ಕೋರ್ಟ್ ಆ್ಯಂಡ್ ಬೋ ಟು ದ ಎಂಪರರ್. ಇಬ್ಬರು ನೇಕಾರರು ಬಂದು ಒಳಗ ಆಸ್ಥಾನಕ್ಕೆ, ಕೋರ್ಟ್ ಅಂದ್ರೆ ಏನು, ರಾಜನ ಆಸ್ಥಾನಕ್ಕೆ ಬರ್ತಾರೆ. ತಮ್ಮ ತಲೆಯನ್ನು ಬಾಗಿಸ್ತಾರೆ. ಯಾರಿಗೆ? ಮಹಾರಾಜರಿಗೆ ನಮಸ್ಕರಿಸಿ ಏನು ಹೇಳ್ತಾರೆ ನೋಡೋಣ. ಎಂಪರರ್, ಕಮ್ ಇನ್ ಮೈ ಮೆನ್. ನನ್ನ ವ್ಯಕ್ತಿಗಳೇ, ನನ್ನ ಮನುಷ್ಯರೇ, ಒಳಗೆ ಬನ್ನಿ. ಐ ಹಿಯರ್ ಯು ಹ್ಯಾವ್ ಸಮ್ ವೆರಿ ಫೈನ್ ಕ್ಲಾತ್ಸ್ ಟು ಶೋ ಮೀ. ನಾನು ಕೇಳಲ್ಪಟ್ಟಿದ್ದೀನಿ, ಏನನ್ನು ಕೇಳಲ್ಪಟ್ಟಿದ್ದೀನಿ, ನಿಂಬಲ್ಲಿ ನನಗೆ ತೊಟ್ಟುಕೊಳ್ಳಲಿಕ್ಕೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳು ನಿಂಬಲ್ಲಿ ಅದಾವ ಅಂತ ಹೇಳ್ಕಿರ ನಾನು ಕೇಳಲ್ಪಟ್ಟೀನಿ ಅಂತೇಳಿ ಮಹಾರಾಜ್ ಹೇಳ್ತಾರೆ. ದ ಕ್ಲಾತ್ಸ್ ದ್ಯಾಟ್ ಯು ಮೇಕ್ ಮಸ್ಟ್ ಬಿ ವೆರಿ ವಂಡರ್ಫುಲ್ ಇಂಡೀಡ್. ನೀವೇನು ಬಟ್ಟೆ ರೆಡಿ ಮಾಡ್ತಿರಲ್ಲ ಅಗದಿ ಮಸ್ತ್ ಅದ್ಭುತವಾಗಿರ್ತಕ್ಕಂಥ ಬಟ್ಟೆಗಳನ್ನು ನೀವು ರೆಡಿ ಮಾಡ್ತೀರಿ, ನನಗೆ ಕೊಡ್ತೀರಿ ಅಂತ ನಾನು ಕೇಳಲ್ಪಟ್ಟಿದ್ದೇನೆ ಅಂತೇಳಿ ಚಕ್ರವರ್ತಿಯವ್ರು ಹೇಳ್ತಾರೆ. ಹಾಗಾದ್ರೆ ಫಸ್ಟ್ ವೀವರ್ ಏನು ಹೇಳ್ತಾರೆ ನೋಡ್ರಿ. ದೇ ಆರ್ ಯುವರ್ ಮೆಜೆಸ್ಟಿ. ನಿಮ್ಮ ಅವೆಲ್ಲ ನಿಮ್ಮವೇ ಮಹಾರಾಜರೇ ಅಂತ ಹೇಳ್ತಾನೆ ನಿಮ್ಮ ಫಸ್ಟ್ ವೀವರ್, ಮೊದಲನೇ ಕಾರ. ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್, ನಾವು ನಮಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿ ರಿಕ್ವೈರ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್. ನಮಗೇನು ಬೇಕು? ಅತ್ಯಂತ ದೊಡ್ಡ ಪ್ರಮಾಣದ ರೇಷ್ಮೆ ಬಟ್ಟೆಗಳು ನಮಗೆ ಬೇಕು. ಆ್ಯಂಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ನಮಗೇನು ಬೇಕು? ಬಂಗಾರದ ಎಳೆಗಳು ಬೇಕು. ಯಾಕಂದ್ರೆ ಆ ಬಟ್ಟೆಗೆ ಹಚ್ಚಬೇಕಲ್ರಿ. ಈ ಕೆಲವೊಂದು ಸ್ಯಾರೀಸಲ್ಲಿ ಗೋಲ್ಡ್ ಥ್ರೆಡ್ಸಿಂದ ಡಿಸೈನ್ ಮಾಡಿರ್ತಾರೆ ನೋಡ್ರಿ, ಆ ಥರ ನಮಗೆ ಗೋಲ್ಡನ್ ಥ್ರೆಡ್ಸ್ ಬೇಕು, ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್ ಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ಸೆಕೆಂಡ್ ವೇವರ್ ಏನು ಹೇಳ್ತಾ ನೋಡೋಣ್ರಿ. ಎರಡನೇ ನೇಕಾರ. ಆ್ಯಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್ ಸೆವರಲ್ ಜ್ಯುವೆಲ್ಸ್ ಟು ಸೇವ್ ಆನ್ ಯುವರ್ ಮೆಜೆಸ್ಟೀಸ್ ನ್ಯೂ ಕ್ಲಾತ್ಸ್. ಮತ್ತು ನಮಗೇನು ಬೇಕು? ವಿ ಮಸ್ಟ್ ಆಲ್ಸೋ ಸೆವರಲ್ ಜ್ಯುವೆಲ್ಸ್. ನಮಗೆ ಒಂದು ನಿಮಗಿಲ್ಲಿ ಹಾರ್ಟ್ ಮೇಲೆ ನಿಮ್ಮ ಸೈಡು ಅದಕ್ಕೆ ಜ್ಯುವೆಲ್ಸ್ ಹಾಕಬೇಕು. ಆ ಒಂದು ಬಂಗಾರದ ಜ್ಯುವೆಲ್ಸು ಕೂಡ ಹೊಲಿಗೆ ಹಾಕಲಿಕ್ಕೆ ನಮಗೆ ಬೇಕು ಮಹಾರಾಜರೇ ನಿಮ್ಮ ಹೊಸ ಬಟ್ಟೆಗಳಿಗೆ ಅಂತ ಎರಡನೇ ನೇಕಾರ ಹೇಳ್ತಾನೆ. ಅವಾಗ ಎಂಪರರ್ ಏನು ಹೇಳ್ತಾನೆ ನೋಡ್ರಿ.
ಅಫ್ಕೋರ್ಸ್. ಓಕೆ, ಹಾಗಾದ್ರೆ ಒಳ್ಳೇದಾಯ್ತು, ನಾನು ನಿಮ್ಗೆ ಒದಗಿಸ್ತೀನಿ, ಅದಕ್ಕೇನು ತೊಂದರೆ ಇಲ್ಲ ಅಂತ ಎಂಪರರ್ ಅವರು ಹೇಳ್ತಾರೆ. ಮೈ ಚೀಫ್ ಅಡ್ವೈಸರ್ ವಿಲ್ ಪ್ರೊವೈಡ್ ಯು ವಾಟ್ ಎವರ್ ಯು ವಾಂಟ್. ನಮ್ಮ ಮುಖ್ಯ ಸಲಹೆಗಾರ ನಿಮಗೆ ಏನು ಬೇಕಲ್ಲ ಎಲ್ಲ ಒದಗಿಸ್ತಾನೆ, ನೀವೇನು ವಿಚಾರ ಮಾಡಬೇಡ್ರಿ ಅಂತ ಹೇಳ್ತಾನೆ ಇಲ್ಲಿ ಎಂಪರರ್. ಯು ವಿಲ್ ಬಿ ಗಿವನ್ ಎ ರೂಮ್ ಇನ್ ದ ಪ್ಯಾಲೇಸ್. ನಿಮಗೇನು ಮಾಡ್ತೀವಿ ನಾವು, ನಮ್ಮ ಒಂದು ಪ್ಯಾಲೇಸಲ್ಲೇ ನಿಮಗೊಂದು ರೂಮ್ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದ್ರೆ ಟು ಮೇಕ್ ದ ನ್ಯೂ ಕ್ಲಾತ್ಸ್, ಹೊಸ ಬಟ್ಟೆಗಳನ್ನ ರೆಡಿ ಮಾಡಲಿಕ್ಕೆ ನಮ್ಮ ಪ್ಯಾಲೇಸಲ್ಲಿ ನಿಮ್ಗೆ ಒಂದು ರೂಮನ್ನು ಕೊಡ್ತೀವಿ ಅಂತೇಳಿ ಮಹಾರಾಜರು ಹೇಳ್ತಾರೆ ಆ ಒಂದು ನೇಕಾರರಿಗೆ. ಆ್ಯಂಡ್ ಯು ಶಾಲ್ ನಾಟ್ ಲೀವ್ ದ ಪ್ಯಾಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ನೀವು ನಿಮ್ಮ ಕೆಲಸ ನನಗೆ ಹೊಸ ಬಟ್ಟೆಗಳನ್ನು ಕೊಡೋ ತನಕ ನೀವು ಈ ಒಂದು ಪ್ಯಾಲೇಸನ್ನು ಬಿಟ್ಟು ಹೋಗಂಗಿಲ್ಲ. ಐ ಶಾಲ್ ವೇರ್ ದ ನ್ಯೂ ಕ್ಲಾತ್ಸ್ ಇನ್ ದ ಪ್ರೊಸೆಷನ್ ದಟ್ ಐ ಆಮ್ ಎಕ್ಸೆಪ್ಟೆಡ್ ಟು ಲೀಡ್ 2 days ಲೇಟರ್. 2 ದಿನಗಳ ನಂತರ ಏನು ಮಾಡಬೇಕಂದ್ರೆ ನೀವು ರೆಡಿ ಮಾಡಿರ್ತಕ್ಕಂಥ ಹೊಸ ಬಟ್ಟೆಗಳನ್ನು ನಾನು ಮೆರವಣಿಗೆಯಲ್ಲಿ, ಪ್ರೊಸೆಷನ್ ಅಂದರೆ ಏನು ರೀ, ಮೆರವಣಿಗೆಯಲ್ಲಿ ನಾನು 2 ದಿನಗಳ ನಂತರ ಮೆರವಣಿಗೆಯಲ್ಲಿ ಆ ಹೊಸ ಬಟ್ಟೆಗಳನ್ನು ನಾನು ಹಾಕೋಬೇಕಂತೇಳಿ ಚಕ್ರವರ್ತಿಯವರು ಹೇಳ್ತಾರೆ. ಮುಂದೇನು ಹೇಳ್ತಾರೆ ನೋಡೋಣ್ರಿ. ಫಸ್ಟ್ ವೇವರ್, ಪರ್ಡೋನ್ ಅಸ್, ಕ್ಷಮಿಸಿ ಮಹಾರಾಜರೇ ನಮ್ಮನ್ನ. ಯುವರ್ ಮೆಜೆಸ್ಟಿ, ನಿಮ್ಮ ಗೌರವ, ನೀವು ಮಹಾರಾಜರು. ವಿ ಹ್ಯಾವ್ ನೋ ನ್ಯೂ ಕ್ಲಾತ್ಸ್ ಜಸ್ಟ್ ನೌ ಟು ಶೋ ಯು. ನಮ್ಮ ಬಳಿ ಏನಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಈ ಸದ್ಯ ಹೊಸ ಬಟ್ಟೆಗಳ ಇಲ್ಲ ಮಹಾರಾಜರೇ ಅಂತ ಹೇಳ್ತಾನ್ರಿ ಮೊದಲನೇ ನೇಕಾರ. ವಿ ಹ್ಯಾವ್ ಕಮ್ ಹಿಯರ್ ಟು ಎಕ್ಸ್ಪ್ಲೇನ್ ಟು ಯು. ನಾವು ಎದಕ್ಕೆ ಬಂದೀವಿ ಇಲ್ಲಿ, ಬರೀ ಹೇಳಲಿಕ್ಕೆ ಬಂದೀವಿ, ವಿವರಣೆಯನ್ನು ಕೊಡ್ಲಿಕ್ಕೆ ಬಂದೀವಿ. that we have discovered a magic way of making the most beautiful silk cloth. ನಾವೇನು ಮಾಡಿವಪ್ಪ ಅಂತಂದ್ರೆ ಕಂಡು ಹಿಡಿದೀವಿ. ಡಿಸ್ಕವರ್ಡ್ ಅಂದ್ರೆ ಕಂಡು ಹಿಡಿದೀವಿ. ಏನನ್ನ ಕಂಡು ಹಿಡಿದೀವಿ, ಆ ಮ್ಯಾಜಿಕ್ ವೇ, ತಾಂತ್ರಿಕ ಒಂದು ಮಾಂತ್ರಿಕ ದಾರಿಯನ್ನು ಕಂಡು ಹಿಡಿದೀವಿ. ಅದ್ಯಾವುದು, ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್, ಅತ್ಯಂತ ಸುಂದರವಾಗಿರ್ತಕ್ಕಂಥ ರೇಷ್ಮೆ ಬಟ್ಟೆಗಳನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ನಾವು ಕಂಡು ಹಿಡಿದೀವಿ ಅಂತ ಮೊದಲನೇ ನೇಕಾರ ಹೇಳ್ತಾನೆ ಎಂಪರರ್ಗೆ. ಓಕೆ, ಮತ್ತು ಎರಡನೇ ನೇಕಾರ ಏನು ಹೇಳ್ತಾ ನೋಡೋಣ್ರಿ. ವಿಚ್ ಇಸ್ ಸೋ ಫೈನ್ಲಿ ಓವನ್, ಅತ್ಯಂತ ಚೆನ್ನಾಗಿ ಅದನ್ನು ನಾವು ನೇಯ್ಗೆ ಮಾಡಿರ್ತೀವಿ, ಹೊಲ್ದಿರ್ತೀವಿ, ರೆಡಿ ಮಾಡಿರ್ತೀವಿ. ಆ್ಯಂಡ್ ಹ್ಯಾಸ್ ಸೋ ಮೆನಿ ರಿಚ್ ಕಲರ್ಸ್, ಆ ಒಂದು ಡ್ರೆಸ್ಸಲ್ಲಿ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರಿಚ್ ಕಲರ್ಸ್ ಇದ್ದಾವೆ. ಆ್ಯಂಡ್ ಆಲ್ಸೋ ಸಚ್ ಅಟ್ರಾಕ್ಟಿವ್ ಪ್ಯಾಟ್ರನ್ಸ್, ಬರೀ ನೋಡಿದ್ರೆ ನಿಮ್ಗೆ ಅಟ್ರಾಕ್ಟ್ ಆಗಬೇಕು, ಏನು ಮಸ್ತ್ ಡ್ರೆಸ್ ಅನ್ಬೇಕು. ವಿವಿಧ ರೀತಿಯ ಆಕರ್ಷಿತವಾಗಿರ್ತಕ್ಕಂಥ ಟೈಪ್ಸ್ ಅದರಲ್ಲಿದ್ದಾವ, ನಮೂನೆಗಳಿದ್ದಾವ ಅಂತ ಹೇಳ್ತಾನೆ. ದಟ್ ಒನ್ಲಿ ಎ ಗ್ರೇಟ್ ಎಂಪರರ್ ಲೈಕ್ ಯು ಕ್ಯಾನ್ ವೇರ್ ಕ್ಲಾತ್ಸ್ ಮೇಡ್ ಫ್ರಾಮ್ ಇಟ್. ನಿಮ್ಮಂಥ ಅತ್ಯಂತ ದೊಡ್ಡ ಮಹಾರಾಜರೇ ಮಾತ್ರ ಇಂಥ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ನಿಮಗೋಸ್ಕರನೇ ನಾವು ಇಂಥ ಬಟ್ಟೆಗಳನ್ನು ರೆಡಿ ಮಾಡ್ತೀವಿ ಅಂಥೇಳಿ ಎರಡನೇ ನೇಕಾರ ಹೇಳ್ತಾನೆ. ಆವಾಗ ನಮ್ಮ ಮಹಾರಾಜರು ಏನು ಹೇಳ್ತಾರೆ ನೋಡೋಣ್ರಿ. ಫ್ಲ್ಯಾಟಾಗಿ ಹೋದೆ, ನಿನ್ನ ನೋಡ್ನ ಫ್ಲ್ಯಾಟಾಗಿ ಹೋದೆ ಅಂತೀವಲ್ಲ, ಹಂಗೆ ಇವ್ರ ಮಾತು ಕೇಳಿ ಇವ್ ಫಿದಾ ಆಗಿಬಿಡ್ತಾನೆ ಬೈ ದಿಸ್ ಕಾಂಪ್ಲಿಮೆಂಟ್, ಆ ಒಂದು ಮಾತುಗಳಿಗೆ. ವೆಲ್ 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 ಟೆಲ್ ಮಿ ಸಮಥಿಂಗ್ ಅಬೌಟ್ ದ ಕ್ಲಾತ್ಸ್ ಯು ಮೇಕ್ ಫ್ರಾಮ್ ದಿಸ್ ವಂಡರ್ಫುಲ್ ಕ್ಲಾತ್. ಹಾಗಾದ್ರೆ ನೀವು ಎಂಥ ಡ್ರೆಸ್ ಮಾಡ್ತೀರಿ, ಎಂಥ ಬಟ್ಟೆಗಳನ್ನು ರೆಡಿ ಮಾಡ್ತೀರಿ ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ರಿ ಅಂತ ಚಕ್ರವರ್ತಿ ನೇಕಾರ ಕೇಳ್ತಾನೆ. ಆವಾಗ ಫಸ್ಟ್ ವೇವರ್ ಏನು ಹೇಳ್ತಾರೆ ನೋಡ್ರಿ. ಯುವರ್ ಮೆಜೆಸ್ಟಿ, ಇಫ್ ಯು ವೇರ್ ಎ ಸೂಟ್ ಆಫ್ ದಿಸ್ ಕ್ಲಾತ್ ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ವಾಟ್ ಯು ಆರ್ ವೇರಿಂಗ್. ನೀವು ಒಂದು ವೇಳೆ ನಾವು ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಯಾರಿಗೆ ಕಾಣಿಸ್ತೀರಿ, ನಿಮ್ಮ ಆ ಬಟ್ಟೆ ಯಾರಿಗೆ ಕಾಣಿಸ್ತದ, ಬರೇ ಆ ಒಂದು ಬುದ್ಧಿವಂತ ವ್ಯಕ್ತಿಗೆ ಮಾತ್ರ ಕಾಣಿಸುತ್ತ. ಇಲ್ಲ ಅಂತಂದ್ರೆ ಬಟ್ ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್ ಅಟ್ ಆಲ್. ಮೂರ್ಖರಿಗೆ ಆ ಬಟ್ಟೆ ಕಾಣೋದಿಲ್ಲ ಅಂತ ಹೇಳ್ತಾನೆ ಮೊದಲನೇ ನೇಕಾರ. ನೆಕ್ಸ್ಟ್ ಎರಡನೇ ನೇಕಾರ ಏನು ಹೇಳ್ತಾರೆ ನೋಡ್ರಿ. ಆ್ಯಂಡ್ ಬೈ ವೇರಿಂಗ್ ದೀಸ್ ಕ್ಲಾತ್ಸ್ ಯು ವಿಲ್ ಬಿ ಏಬಲ್ ಟು ಜಡ್ಜ್ ಯುವರ್ ಮಿನಿಸ್ಟರ್ಸ್. ನೀವು ಈ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಅಂದ್ರೆ
ನಿಮ್ಮ ಮಿನಿಸ್ಟರ್ ಸತ್ಯದಿಂದ ಅವರು ಈ ಸಾಮ್ರಾಜ್ಯ ನಡೆಸ್ತಾ ಇದ್ದಾರೋ ಅಥವಾ ಅಸತ್ಯದಿಂದ ನಡೆಸ್ತಾ ಇದ್ದಾರೋ ಅನ್ನೋದನ್ನು ನೀವು ಜಡ್ಜ್ ಮಾಡ್ಬೋದು, ಅವರು ಒಳ್ಳೆಯವರು ಕೆಟ್ಟವರು ಅಂಥೇಳಿ. ಆ್ಯಂಡ್ ಯುವರ್ ಆಫೀಸರ್ಸ್ ವೆರಿ ಈಸಿಲಿ, ನಿಮ್ಮ ಒಂದು ಇನ್ನುಳಿದ ಕಾರ್ಯಕರ್ತರನ್ನು ಕೂಡ ನಿಮ್ಮ ಸ್ಟಾಫನ್ನು ಕೂಡ ನೀವು ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದ ಕಂಡುಹಿಡಿಬೋದು, ಅವರು ಒಳ್ಳೆಯವರು ಅಥವಾ ಕೆಟ್ಟವರು ಅಂಥೇಳಿ. ಓನ್ಲಿ ದೋಸ್ ಹೂ ಆರ್ ಕ್ಲೆವರ್, ಯಾರು ಒಳ್ಳೆಯವರು, ಆ್ಯಂಡ್ ಫಿಟ್ ಫಾರ್ ದೇರ್ ಜಾಬ್ಸ್, ಯಾರು ಒಳ್ಳೆಯವರು, ಯಾರು ತಮ್ಮ ಕೆಲಸಕ್ಕೆ ಫಿಟ್ ಆಗಿದ್ದಾರೆ ಅನ್ನೋದನ್ನು ನೀವು ಕಂಡುಹಿಡಿಬೋದು. ವಿಲ್ ಸಿ ವಾಟ್ ಯು ವೇರ್, ನೀವೆಲ್ಲ ಇದನ್ನೆಲ್ಲ ಎದರಿಂದ ಕಂಡುಹಿಡಿಬೋದು ಅಂದ್ರೆ ನಾವು ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥ ಬಟ್ಟೆಯಿಂದ ಮಾತ್ರ ಅಂತ 2ನೇ ನೇಕಾರ ಹೇಳ್ತಾನೆ. ದೋಸ್ ಹೂ ಆರ್ ಫೂಲಿಶ್ ಆ್ಯಂಡ್ ಅನ್ಫಿಟ್ ಫಾರ್ ದೇರ್ ವರ್ಕ್ ವಿಲ್ ನಾಟ್ ಸಿ ಎನಿಥಿಂಗ್, ಯಾರು ಮೂರ್ಖಿರ್ತಾರಲ್ಲ, ಯಾರು ತಮ್ಮ ಕೆಲಸಕ್ಕೆ ಯೋಗ್ಯರಂಗಿಲ್ಲ, ಅವ್ರಿಗೇನು ಕಾಣಿಸೋದಿಲ್ಲ ಅಂತ ಈ ಒಂದು 2ನೇ ನೇಕಾರ ಹೇಳ್ತಾನೆ. ಇದನ್ನೊಂದು ಸ್ವಲ್ಪ ನೆನಪಿಡ್ರಿ ಡಿಯರ್ ಸ್ಟೂಡೆಂಟ್ಸ್, ಯಾಕಂದ್ರೆ ಇನ್ನು ಮುಂದಿನ ಸೀನ್ಗಳಲ್ಲಿ ಆಗೋದೇ ಇದೆ. ಓಕೆ, ಈ ಮಾತುಗಳನ್ನು ಕೇಳಿ ನಮ್ಮ ಎಂಪರರ್ ಏನು ಹೇಳ್ತಾರೆ ನೋಡೋಣ್ರಿ. ಎಕ್ಸಲೆಂಟ್ ಎಕ್ಸಲೆಂಟ್, ಅತ್ಯುತ್ತಮ ಅತ್ಯುತ್ತಮ, ಭಾಳ ಮಸ್ತ್ ಮಾಡ್ರಿ ನೋಡಿ ನೀವು ಅಂತ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್ ಬೈ ವೇರಿಂಗ್ ಎ ಸೂಟ್ ಮೇಡ್ ಫ್ರಮ್ ದೇರ್ ಕ್ಲಾತ್ಸ್, ಅವರ ಬಟ್ಟೆಗಳಿಂದ ಮಾಡಿರ್ತಕ್ಕಂಥ ಆ ಒಂದು ಬಟ್ಟೆ, ಐ ವಿಲ್ ನಾಟ್ ಒನ್ಲಿ ಗೆಟ್ ಅ ನ್ಯೂ ಸೆಟ್ ಆಫ್ ಕ್ಲಾತ್ಸ್, ನನಗೆ ಬರೇ ಹೊಸ ಬಟ್ಟೆಗಳು ಸಿಗಂಗಿಲ್ಲ, ಮತ್ತೇನು ಸಿಗ್ತದ, ಬಟ್ ಐ ವಿಲ್ ಆಲ್ಸೋ ಬಿ ಏಬಲ್ ಟು ಫೈಂಡ್ ಔಟ್ ಹೂ ಆರ್ ಫಿಟ್ ಟು ಮ್ಯಾನೇಜ್ ದ ಅಫಿಯರ್ಸ್ ಆಫ್ ಮೈ ಕಿಂಗ್ಡಮ್ ಆ್ಯಂಡ್ ಹೂ ಆರ್ ನಾಟ್, ನನ್ನ ಸಾಮ್ರಾಜ್ಯದಲ್ಲಿ ಯಾರು ಯೋಗ್ಯರು ಯಾರು ಅಯೋಗ್ಯರು ನನ್ನ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅನ್ನೋದು ಕೂಡ ಗೊತ್ತಾಗ್ತದಲ್ಲ. ದೀಸ್ ಆರ್ ದ ವಂಡರ್ಫುಲ್ ಡ್ರೆಸ್ ಅಂತ ಮಹಾರಾಜರು ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಮೊದಲನೇ ಸೀನ್ ಮುಗೀತು. ನೆಕ್ಸ್ಟ್ 2ನೇ ಒಂದು ಈ ಡ್ರಾಮಾ ಸೀನಲ್ಲಿ ಏನಾಗ್ತದೆ ನೋಡೋಣ್ರಿ. ಮರುದಿನ ನೆಕ್ಸ್ಟ್ ಡೇ ಇನ್ ದ ಈವ್ನಿಂಗ್, ಮರುದಿನ ಸಾಯಂಕಾಲದ ಟೈಮಲ್ಲಿ ಏನಾಗುತ್ತೆ ನೋಡ್ರಿ. ರೂಮ್ ಇನ್ ದ ಪ್ಯಾಲೇಸ್, ಎಲ್ಲದ ಈ 2ನೇ ಸೀನು ಆ ಒಂದು ಪ್ಯಾಲೇಸ್, ರಾಜರ ಪ್ಯಾಲೇಸ್ನ ಒಂದು ರೂಮಲ್ಲಿ. ಯಾವ ರೂಮ್ ಅದು, ಇವರಿಬ್ಬರಿಗೆ ಬಟ್ಟೆ ಹೊಲಿಯಕ್ಕೆ ಒಂದು ರೂಮ್ ಕೊಡ್ತಂತ ಹೇಳಿದ್ದಲ್ಲ ಮಹಾರಾಜ, ಆ ರೂಮ್ ಒಳಗದಾರ್ರಿ ಅವರು. ಆ ರೂಮ್ನಾಗ ಏನು ಇಡೋದ ನೋಡೋಣ. ಸೀನ್ 2ನೇದಲ್ಲಿ ಸ್ಟಾರ್ಟ್ ಆಗುತ್ತೆ. ದ ಟೂ ವೇವರ್ಸ್ ಆರ್ ಸೀನ್ ವರ್ಕಿಂಗ್ ಆನ್ ದ ಲೂಮ್ಸ್ ಪ್ರಿಟೆಂಡಿಂಗ್ ಟು ವೀವ್, ಇಬ್ರು ನೇಕಾರ ಏನು ಮಾಡಾಕತ್ತಾರಲ್ಲ, ಕೆಲಸ ಮಾಡೋರಂಗ. ಲೂಮ್ಸ್ ಅಂದ್ರೆ ಏನ್ರಿ, ಆ ಒಂದು ಬಟ್ಟೆ ರೆಡಿ ಮಾಡತಕ್ಕಂಥ ಮಗ್ಗುಗಳು, ಮಷಿನ್ಸು ಅಂತ ನಾವು ಕರಿತೀವಿ. ಏನು ನಾವು ಬಟ್ಟೆ ಹೊಲಿಯಾಕತ್ತೀವಿ ಅಂತೇಳಿ ಬರೀ ನಾಟಕ ಮಾಡ್ತಿರ್ತಾರೆ ಅವರು. ದೇ ಹ್ಯಾಡ್ ಪುಟ್ ಅವೇ ಇನ್ ದೇರ್ ಬ್ಯಾಗ್ಸ್ ಆಲ್ ದ ಫೈನ್ ಸಿಲ್ಕ್, ಎಲ್ಲ ಆ ಒಂದು ರೇಷ್ಮೆ ಬಟ್ಟೆಗಳನ್ನು ಬ್ಯಾಗ್ನಿಂದ ಹೊರಗೆ ತೆಗಿರ್ತಾರ. ದ ಗೋಲ್ಡ್ ಥ್ರೆಡ್, ಬಂಗಾರದ ತಂತಿಗಳನ್ನು ಹೊರಗಿಟ್ಟಾರ. ಆ್ಯಂಡ್ ದ ಜ್ಯುವೆಲ್ಸ್, ಆ್ಯಂಡ್ ದ ಬಂಗಾರದ ಆ ಒಂದು ಆಭರಣಗಳು ಇಟ್ಟಿದ್ದಾರೆ. ವಿಚ್ ವೇರ್ ಗಿವನ್ ಟು ದೆಮ್ ಫಾರ್ ಮೇಕಿಂಗ್ ದ ನ್ಯೂ ಕ್ಲಾತ್ಸ್, ಯಾರು ಕೊಟ್ಟಿದ್ರು ಈ ಒಂದು ಗೋಲ್ಡನ್ ಥ್ರೆಡ್ಸನ್ನು, ಜ್ಯುವೆಲ್ಸನ್ನು, ಸಿಲ್ಕನ್ನು ರಾಜ ಕೊಟ್ಟಿದ್ದ ಹೊಸ ಡ್ರೆಸ್ಸನ್ನು ಮಾಡಲಿಕ್ಕೆ. ಎಲ್ಲ ಹೊರಗೆ ತೆಗಿಟ್ಟಾರ, ಬಟ್ ನಾಟಕ ಮಾಡತ್ತಾರ ಕೆಲಸ ಮಾಡೋರ. ಅವಾಗ ಮುಖ್ಯ ಸಲಹೆಯರು ಬರ್ತಾರೆ ನೋಡ್ರಿ, ಚೀಫ್ ಅಡ್ವೈಸರ್ ಏನು ಹೇಳ್ತಾರೆ ನೋಡೋಣ. ಎಂಟರ್ಸ್ ದ ರೂಮ್, ಮುಖ್ಯ ಸಲಹೆಗಾರ ಆ ರೂಮ್ ಒಳಗೆ ಬರ್ತಾನ್ರಿ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ಇರ್ತಾನೆ. His Majesty has sent me here to find out how the weavers are getting on with their, ಮಹಾರಾಜರು ನನಗೆ ಕಳಿಸಿದಾರ ಈ ಒಂದು ಬಟ್ಟೆಯನ್ನು ರೆಡಿ ಮಾಡೋರು ಏನು ಮಾಡಾಕಂತಾರಂತ ನೋಡಿ ಬಾ ಅಂತೇಳಿ. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಕೆಲಸ ಏನು ಮಾಡೋದು ಅಂತ ನೋಡ್ಕೊಂಬಾ ಅಂತ ಹೇಳಿದ್ದಾರೆ ಮಹಾರಾಜರು ಅಂತ ಇಲ್ಲಿ ಹೇಳ್ತಾನೆ ಚೀಫ್ ಅಡ್ವೈಸರ್. ದೇ ಸೀಮ್ ಟು ಬಿ ವರ್ಕಿಂಗ್ ವೆರಿ ಹಾರ್ಡ್, ಅವ್ರು ನೋಡಿದ್ರೆ ಹೆಂಗೆ ಕಾಣಿಸ್ತಾ ಇದ್ದಾರಪ್ಪ, ಏನೋ ಹಾರ್ಡ್ ವರ್ಕ್ ಮಾಡಕತ್ತಾರಪ್ಪ ಅನಿಸ್ಬೇಕು. ಬಟ್ ಅವ್ರು ಏನು ಕೆಲಸ ಮಾಡತ್ತಿಲ್ಲ, ಹಂಗೆ ಬರೀ ನಟನೆ ಮಾಡತ್ತಾರ ಅವ್ರು. ಬಟ್ ವೇರ್ ಇಸ್ ದ ಕ್ಲಾತ್ ಆನ್ ದ ಲೂಮ್ಸ್, ಆ ಮಷಿನ್ ಮ್ಯಾಗ, ಆ ಒಂದು ನೇಯ್ತಕ್ಕಂಥ ಮಗ್ಗಿನ ಮ್ಯಾಗ ಬಟ್ಟೆನೇ ಇಲ್ಲ. ಗುಡ್ ಹೆವನ್ಸ್, ಅಯ್ಯೋ ದೇವ್ರೆ, ಐ ಕಾಂಟ್ ಸಿ ಎನಿಥಿಂಗ್ ಆನ್ ದ ಲೂಮ್ಸ್,
ಆ ಮಷಿನ್ ಮ್ಯಾಗ ಆ ಮಗ್ಗಿನ ಮ್ಯಾಗ ಏನೂ ಇಲ್ಲ. ಏನು ಹೊಲಿತಾರೆ ಇವರು, ಏನು ರೆಡಿ ಮಾಡ್ತಾರೆ ಅವ್ರು, ಏನೂ ಇಲ್ಲ ಅಂತ ಚೀಫ್ ಅಡ್ವೈಸರ್ ಹೇಳ್ಕೊತ ನಿಂತ. ಅವಾಗ ಫಸ್ಟ್ ವೇವರ್ ಏನು ಹೇಳ್ತಾರೆ ನೋಡೋಣ್ರಿ. ಏ ದೇರ್ ಯುವರ್, ಏ ಇಲ್ಲಿ ನೋಡು ಅಂತ ಮೊದಲೇ ನೇಕಾರ ಹೇಳ್ತಾನೆ. ಸೊ ದೇರ್ ಯುವರ್ ಸರ್, ವಿ ವರ್ ಎಕ್ಸ್ಪೆಕ್ಟಿಂಗ್ ಯು, ನೀವು ಬರ್ತೀರಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಅಂತ ಕರೀತಾರೆ. ಬರ್ರಿ ಅಂತ ಹೇಳಿ ಕೇಳಿ. ಅವಾಗ ಸೆಕೆಂಡ್ ವೇವರ್ ಏನು ಹೇಳ್ತಾರೆ ನೋಡ್ರಿ, ಪಾಯಿಂಟಿಂಗ್ ಟು ದ ಲೂಮ್, ಆ ಒಂದು ಮಗ್ಗಿನ ಕಡೆ, ಮಷಿನ್ ಬಟ್ಟೆಯನ್ನು ರೆಡಿ ಮಾಡೋದಕ್ಕ ಮಗ್ಗಿನ ಕಡೆ ಕೈ ಮಾಡಿ ತೋರಿಸ್ತಾನೆ ರೀ. ಆ್ಯಂಡ್ ಪ್ರಿಟೆಂಡಿಂಗ್ ಟು ಹ್ಯಾಂಡಲ್ ದ ಕ್ಲಾತ್ ದೇ ವೇರ್ ಸಪೋಸ್ ಟು ಬಿ ವೇವಿಂಗ್, ನಟನೆ ಮಾಡಾಕತ್ತಿದ್ದಾರೆ ಅವರು. ನಾವು ಬಟ್ಟೆಯನ್ನು ರೆಡಿ ಮಾಡಾಕತ್ತೀವಿ ನಂಗೆ ನಾಟಕ ಮಾಡಾಕತ್ತಿದ್ರು. ಡೋಂಟ್ ಯು ಲೈಕ್ ದ ಪ್ಯಾಟ್ರನ್, ನಿಮಗೆ ನಾವು ಯಾವ ಪ್ಯಾಟ್ರನ್ ರೆಡಿ ಮಾಡಾಕತ್ತಿಲ್ಲ, ಇದು ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ದ ಸರ್ಕಲ್ಸ್ ಆ್ಯಂಡ್ ದ ಪ್ಲೋವಿಂಗ್ ಲೈನ್ಸ್ ಆರ್ ಗುಡ್ ಅರಂಟ್ ದೇ, ಇಲ್ಲಿ ನೋಡು ಈ ಬಟ್ಟೆ, ರೇಷ್ಮೆ ಬಟ್ಟೆ ಮೇಲೆ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಸರ್ಕಲ್ಸ್ ಈ ರೀತಿ ಡಿಸೈನ್ ಮಾಡಾಕತ್ತೀವ್ರಿ. ಆ್ಯಂಡ್ ನೆಕ್ಸ್ಟ್ ಫ್ಲೋವಿಂಗ್ ಲೈನ್ಸ್ ಇದ್ದಾವೆ, ಯಾವ ರೀತಿ ಈ ರೀತಿ ಲೈನ್ಸ್ ಇದ್ದಾವೆ, ಕಾಣಿಸತ್ತಿಲ್ಲ ನಿಮ್ಗಂತ ಕೇಳ್ತಾನೆ ಎರಡನೇ ಕಾರ. ಅವಾಗ ಚೀಫ್ ಅಡ್ವೈಸರ್ ಏನು ಹೇಳ್ತಾರೆ ನೋಡೋಣ್ರಿ. ಕಂಪ್ಲೀಟ್ಲಿ ಪಜಲ್ಡ್, ಇವ್ರು ಏನಪ್ಪ ಏನು ಮಾಡಾಕತ್ತಿಲ್ಲ, ಇವ್ನು ಗಾಬರಿ ಆಗಿಬಿಡ್ತು, ಗೊಂದಲಕ್ಕೊಳಗ ಯಾರು ಮುಖ್ಯ ಸರಿಯಾಗಿ. ದ ಸರ್ಕಲ್ಸ್ ಆ್ಯಂಡ್ ದ ಫ್ಲೋವಿಂಗ್ ಲೈನ್ ಎಲ್ಲಿದಾವ, ಎಲ್ಲಿ ಏನು ಕಾಣಲಾಗ್ಯಾವ, ಸರ್ಕಲ್ಸ್ ಹೊತ್ತ ಫ್ಲೋವಿಂಗ್ ಲೈನ್ಸ್ ಹೊತ್ತ ಎಲ್ಲಿ ಏನು ಕಾಣಲ್ಲ. ಎಸ್ ದೇ ಆರ್ ವೆರಿ ಗುಡ್. ಇವ ಏನಂದ, ಹಾಂ ಎಸ್ ಕಾಣಕತ್ತವ, ಭಾಳ ಮಸ್ತ್ ಅದಾವ ಅಂತ ಯಾಕೆಂದ ಮುಖ್ಯ ಸಲಹೆಗಾರ ಹೇಳ್ತಾನ. ಯಾಕೆ ಹೇಳ್ತಾನಂದ್ರೆ ಅವಂಗ ಕಾಣಿಲ್ಲ ಅಂತ ಹೇಳ್ರಿ, ಇವರ್ ಈಸ್ ನಾಟ್ ಫಿಟ್ ಫಾರ್ ದಿಸ್ ಕಿಂಗ್ಡಮ್, ಇವ್ ವೈಸ್ ಮ್ಯಾನ್ ಅಲ್ಲ, ಇವತ್ತು ಪೊಲೀಸ್ ಇದಾನ, ಮೂರ್ಖದಾನ, ಸಾಂಬ್ರೆ ಹೊರ ಆಗ್ತಾ ಇರ್ತಾರೆ, ಸುಮ್ಮನೆ ಎಸ್ ಅಂದ ಅವನು. ಅವಾಗ ಒಂದೇ ನೇಕಾರ ಹೇಳ್ತಾನೆ ನೋಡ್ರಿ. ಆ್ಯಂಡ್ ದ ಕಲರ್ಸ್ ಹೆಂಗಿದಾರೆ, ಮಸ್ತ್ ಅದಾವ್ರಿ. ವಿ ಹೋಪ್ ದ ಎಂಪರರ್ ವಿ ಲೈಕ್ ದ ಡಾರ್ಕ್ ರೆಡ್, ಮಹಾರಾಜರು ಒಂದು ಬಹಳಷ್ಟು ಡಾರ್ಕ್ ಆಗಿರ್ತಕ್ಕಂಥ ಕೆಂಪು ಕಲರನ್ನು ಅವರು ಇಷ್ಟಪಡ್ತಾರೆ. ಆ್ಯಂಡ್ ಸ್ಕೈ ಬ್ಲೂ ಕಲರ್ಸ್ ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್, ಹಿಂದಿನ ಬ್ಯಾಕ್ಗ್ರೌಂಡ್ ಹೆಂಗಿರಬೇಕು, ಗೋಲ್ಡ್ ಕಲರ್ ಆಗಿರಬೇಕು. ಆ ಬ್ಯಾಕ್ಗ್ರೌಂಡನ್ನು ನಾವು ಮಾಡಿದ್ದೀವಿ, ಇದನ್ನು ಮಹಾರಾಜರು ಇಷ್ಟಪಡ್ತಾರೆ ಅಂತ ಮೊದಲನೇ ನೇಕಾರ ಹೇಳ್ತಾನೆ. ನೆಕ್ಸ್ಟ್ ಚೀಫ್ ಅಡ್ವೈಸರ್ ಏನು ಹೇಳ್ತಾನೆ ನೋಡ್ರಿ, ಮುಖ್ಯ ಸಲಹೆಗಾರ. ಮೋರ್ ಕನ್ಫ್ಯೂಸ್ಡ್ ದ್ಯಾನ್ ಬಿಫೋರ್, ಮೊದಲಿನಕ್ಕಿಂತ ಭಾಳಷ್ಟು ಕನ್ಫ್ಯೂಷನ್ ಆದ್ರಿ, ಗೊಂದಲಕ್ಕೀಡಾದ ಯಾರು ಮುಖ್ಯ ಸಲಹೆಗಾರ. ಡಾರ್ಕ್ ರೆಡ್, ಸ್ಕೈ ಬ್ಲೂ ಆ್ಯಂಡ್ ದ ಬ್ಲ್ಯಾಕ್ ಆ್ಯಂಡ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್, ಐ ಮಸ್ಟ್ ರಿಮೆಂಬರ್ ದಿಸ್. ಎಲ್ಲಿದಾವಪ್ಪ, ಎಲ್ಲಿ ಕೆಂಪು ಕಲರು ಇಲ್ಲ, ಎಲ್ಲಿ ಬ್ಲೂ ಕಲರು ಇಲ್ಲ, ಎಲ್ಲಿ ಈ ಒಂದು ಬ್ಯಾಕ್ಗ್ರೌಂಡ್ ಗೋಲ್ಡು ಇಲ್ಲ, ಇದು ಎಲ್ಲಿದ್ದು ನೆನಪು ಅಂದ್ಕೊಳ್ಳಿ ಇನ್ನ ಅಂತ ಅಂದಿವ. ಎಸ್, ಐ ಆಮ್ ಶ್ಯೂರ್ ದ್ಯಾಟ್ ಹೀಸ್ ಮೆಜೆಸ್ಟಿ ವಿಲ್ ಲೈಕ್ ದ ಕಲರ್ಸ್ ವೆರಿ ಮಚ್, ಮಹಾರಾಜರು ಈ ಕಲರ್ಸನ್ನು ಭಾಳ ಇಷ್ಟಪಡ್ತಾರೇನೋ ಅಂತ ನಾವು. ಎರಡನೇ ನೇಕಾರ ಏನು ಹೇಳ್ತಾರೆ ನೋಡ್ರಿ. ಯು ಮೇ ಟೆಲ್ ಈಸ್ ಮೆಜೆಸ್ಟಿ ಹೌ ಹಾರ್ಡ್ ವಿ ಹ್ಯಾವ್ ಬೀನ್ ವರ್ಕಿಂಗ್. ಎರಡನೇ ನೇಕಾರ ಹೇಳ್ತಾನೆ ರೀ, ನೀವೇನು ಮಾಡ್ರಿ, ಹೋಗಿ ಮಹಾರಾಜ್ರಿಗೆ ಹೇಳ್ರಿ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಕತ್ತೀವಿ ಅಂತ ಹೇಳ್ತೀರಿ. ಬಟ್ ವಿ ನೀಡ್ ಸಮ್ ಮೋರ್ ಸಿಲ್ಕ್ ಆ್ಯಂಡ್ ಗೋಲ್ಡ್ ಥ್ರೆಡ್ ಟು ಕಂಪ್ಲೀಟ್ ದ ವರ್ಕ್. ಬಟ್ ನಮಗೇನು ಬೇಕು, ಇನ್ನೊಂದು ಸ್ವಲ್ಪ ರೇಷ್ಮೆ ಬಟ್ಟೆ ಬೇಕು, ಇನ್ನೊಂದು ಸ್ವಲ್ಪ ಬಂಗಾರದ ಎಳೆಗಳು ನಮಗೆ ಬೇಕು, ಇನ್ನೂ ಕೆಲಸ ಈ ಬಟ್ಟೆ ರೆಡಿ ಮಾಡಲಿಕ್ಕೆ ಅಂತ ಹೇಳ್ತಾನೆ ಎರಡನೇ ನೇಕಾರ. ಆ್ಯಂಡ್ ಸಮ್ ಮೋರ್ ಜ್ಯುವೆಲ್ಸ್ ಟು ಸೇವ್ ಇನ್ ಟು ಹಿಸ್ ಮೆಜೆಸ್ಟಿಸ್ ನ್ಯೂ ಕ್ಲಾಸ್. ಅವರ ಮಹಾರಾಜರ ಹೊಸ ಬಟ್ಟೆಗಳಿಗೆ ಕೆಲವೊಂದಿಷ್ಟು ಆಭರಣಗಳನ್ನು ನಾವು ಹಾಕಬೇಕು, ಅವುಗಳು ಬೇಕು ಅಂತ ಹೇಳ್ತಾನೆ ರೀ ಎರಡನೇ ನೇಕಾರ. ಮುಂದೆ ಏನಾಗ್ತದೆ ನೋಡೋಣ. ಬೋತ್ ದ ವೇವರ್ಸ್ ಟುಗೆದರ್, ಇಬ್ಬರು ಕೂಡ ಏನು ಹೇಳ್ತಾರೆ, ಥ್ಯಾಂಕ್ ಯು ಯುವರ್ ಎಕ್ಸಲೆನ್ಸಿ, ನಿಮ್ಮ ಅತ್ಯುತ್ತಮ ಒಂದು ಕಮೆಂಟ್ಗೆ ನಾವು ಧನ್ಯವಾದಗಳಿರ್ತೀವಿ, ನಾವು ಚಿರಋಣಿ ಇರ್ತೀವಿ ಅಂತ ಇಬ್ಬರು ಹೇಳ್ತಾರೆ. ಹಾಗಾಗಿ ಮುಂದೆ ಏನಾಗ್ತದಪ್ಪ ಅಂತಂದ್ರೆ, ಚೀಫ್ ಅಡ್ವೈಸರ್ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ಮುಖ್ಯ ಸಲಹೆಗಾರ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಡ್ತಾ ಇದ್ದಾನೆ. ಆ್ಯಸ್ ಹಿ ಲೀವ್ಸ್ ದ ರೂಮ್ ಬಿಟ್ಟು ಹೊರಗೆ ಬಂದ. ಹೆವನ್ ಹೆಲ್ಪ್ ಮೀ, ಓ ದೇವರೇ, ಓ ಸ್ವರ್ಗವೇ ನನಗೆ ಸಹಾಯ ಮಾಡ್ರಿ. ದೇರ್ ವಾಸ್ ನಥಿಂಗ್ ಆನ್ ದೇರ್ ಲೂಮ್ಸ್, ಅವ್ರ ಮಷಿನ್ ಮ್ಯಾಗ ಅವ್ರ ಮಗ್ಗಿನ ಮ್ಯಾಗ ಏನೂ ಇಲ್ಲ.
ಬಟ್ ದ ವೇವರ್ಸ್ ಹ್ಯಾಡ್ ಸೇಡ್, ಅವ್ರು ಹೇಳ್ಯಾರ, ನೇಕಾರ ಹೇಳ್ಯಾರ, ಏನಂತ ಹೇಳ್ಯಾರ, ಓನ್ಲಿ ವೈಸ್ ಮ್ಯಾನ್ ಕ್ಯಾನ್ ಸಿ ದ ಕ್ಲಾಸ್ ದಟ್ ವಿ ಮೇಕ್, ನಾವು ಮಾಡ್ತಕ್ಕಂಥ ಬಟ್ಟೆಗಳು ಯಾರಿಗೆ ಕಾಣಿಸ್ತವ, ಬುದ್ಧಿಶಾಲಿಗಳಿಗೆ ಅಟ್ಟೆ. ದೋಸ್ ಹೂ ಕೆನಾಟ್ ಸಿ ದೆಮ್ ಆರ್ ಫೂಲ್ಸ್ ಆ್ಯಂಡ್ ಅನ್ಫಿಟ್ ಫಾರ್ ದೇರ್ ಜಾಬ್ಸ್, ಯಾರಿಗೆ ಕಾಣಿಸಂಗಿಲ್ಲ ಅವರೆಲ್ಲ ಮೂರ್ಖರು, ಅವ್ರ ಕೆಲಸಕ್ಕೆ ಅವರು ಯೋಗ್ಯರಲ್ಲ, ಅನ್ಫಿಟ್. ಹಾಗಾದ್ರೆ ನಾ ಏನಾಗಬಾರ್ದು, ಎಮ್ ಐ ಎ ಫೂಲ್, ನಾನು ಮೂರ್ಖನ, ಎಮ್ ಐ ಅನ್ಫಿಟ್ ಫಾರ್ ದಿಸ್ ಪೋಸ್ಟ್, ನಾನು ನನ್ನ ಒಂದು ಮುಖ್ಯ ಸಲಹೆಗಾರ ಪೋಸ್ಟಿಗೆ ಅನ್ಫಿಟ್ ಇದೀನ ಅಂತ ಕೇಳ್ಕೊಳಕ್ಕೆ ಚಾಲು ಮಾಡ್ತಾವ. ಐ ಮಸ್ಟ್ ಸೆಂಡ್ ಮೈ ಸ್ಪೆಷಲ್ ಅಸಿಸ್ಟೆಂಟ್ ಟು ಸಿ ವಾಟ್ ರಿಯಲಿ ಈಸ್ ಹ್ಯಾಪನಿಂಗ್ ಹಿಯರ್, ನಾ ಏನು ಮಾಡಬೇಕು, ನನ್ನ ಒಂದು ವಿಶೇಷವಾಗಿರ್ತಕ್ಕಂಥ ನನ್ನ ಅಸಿಸ್ಟೆಂಟನ್ನು ಕಳಿಸ್ಬೇಕು, ಇಲ್ಲಿ ಏನು ನಡೆದು ತಿಳ್ಕೊಳ್ಳಿಕ್ಕೆ. ಆಫ್ಟರ್ ದ ಚೀಫ್ ಅಡ್ವೈಸರ್ ಗೋಸ್, ಮುಖ್ಯ ಸಲಹೆಗಾರ ಹೋಗ್ತಾನ್ರಿ. Then the two weavers dance round the stage for some time laughing at the success of their trick. ಅವ್ರ ಟ್ರಿಕ್ ಏನಾಯಿತು, ಸಕ್ಸಸ್ ಆಯಿತು ಅಂಥೇಳಿ ಕಿರಂದ ಅವರು ಮಸ್ತ್ ನಗಲೆಕ್ಕತ್ರು, ಡ್ಯಾನ್ಸ್ ಹೊಡ್ಲೆಕ್ಕತ್ರು, ಜಿಗಿದಾಡ್ಲಕ್ಕತ್ರು. ಅವ್ರು ಇವತ್ತನ್ನು ಮಳು ಮಾಡಿದೀವಿ ಅಂತ ಹೇಳಿ. ನೆಕ್ಸ್ಟ್ 3ನೇ ಸೀನಲ್ಲಿ ಏನಾಗ್ತದೆ ನೋಡೋಣ್ರಿ. ಎಲ್ಲದ 3ನೇ ಸೀನು, ಮುಂದಿನ ದಿನದ ಅದೇ ರೂಮ್, ಆ ರೂಮ್ ಇನ್ ದ ಪ್ಯಾಲೇಸ್, ಸಭಾಂಗಣದ ಪ್ಯಾಲೇಸಲ್ಲಿ ಮಹಾರಾಜನ ರೂಮಲ್ಲಿ ಏನು 3ನೇ ಸೀನ್ ಸ್ಟಾರ್ಟ್ ಆಗುತ್ತೆ. ಓಕೆ. ದ ಸ್ಪೆಷಲ್ ಅಸಿಸ್ಟೆಂಟ್ ಎಂಟರ್ಸ್ ದ ರೂಮ್, ಕಳಿಸಿದ್ದಲ್ಲ ಚೀಫ್ ಅಡ್ವೈಸರ್, ಆ ಅಸಿಸ್ಟೆಂಟ್ ಬಂದ. ಹಿ ಶೋಸ್ ಅ ಗ್ರೇಟ್ ಸರ್ಪ್ರೈಸ್, ಅವನಿಗೋಸ್ಕರ ಒಂದು ದೊಡ್ಡ ಆಶ್ಚರ್ಯನೇ ಕಾದಿತ್ತಲ್ಲಿ. When he sees the two weavers working on the two looms with no trace of any cloth or thread on it, ಇಬ್ಬರು ನೇಕಾರ ಕೆಲಸ ಮಾಡಕತ್ತಾರ, ಬಟ್ ಆ ಒಂದು ಮಷಿನ್ ಮ್ಯಾಗ, ಆ ಮಗ್ಗಿನ ಮ್ಯಾಗ ಯಾವುದೇ ಒಂದು ಬಟ್ಟೆನೂ ಇಲ್ಲ, ಯಾವುದೇ ಒಂದು ಗೋಲ್ಡನ್ ಥ್ರೆಡ್ಡು ಇಲ್ಲ. ಏನು ಮಾಡಕತ್ತಾರ ಇವರು ಅಂತ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾರಿಗೆ? ಸ್ಪೆಷಲ್ ಅಸಿಸ್ಟೆಂಟ್ಗೆ. ನೋಡೋಣ ಏನಂತಾನ ಸ್ಪೆಷಲ್ ಅಸಿಸ್ಟೆಂಟ್. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಮಾತಾಡ್ಕೋತಾನ್ರಿ ಮೊದಲು ಅನ್ಕೋತ. ಗೋಡ್ ಹೆವನ್ಸ್, ವಾಟ್ ಆರ್ ದೀಸ್ ಟೂ ವೇವರ್ಸ್ ಆರ್ ಡೂಯಿಂಗ್, ಈ ಇಬ್ಬರು ನೇಕಾರ ಏನು ಮಾಡಕತ್ತಾರ. ಐ ಡೋಂಟ್ ಸಿ ಎನಿ ಕ್ಲಾತ್ ಎನಿವೇರ್, ಇಲ್ಲಿ ಯಾವುದೇ ಒಂದು ಬಟ್ಟೆನೂ ಕೂಡ ನಾನು ನೋಡಲಿಲ್ಲ. ಮೊದಲೇ ನೇಕಾರ ಹೇಳ್ತಾ ನೋಡ್ರಿ, ಸೀಯಿಂಗ್ ದ ಸ್ಪೆಷಲ್ ಅಸಿಸ್ಟೆಂಟ್, ಈ ಅಸಿಸ್ಟೆಂಟ್ ನೋಡಿ ಮೊದಲೇ ನೇಕಾರ ಹೇಳ್ತಾನೆ, ಏನಂತ ಹೇಳ್ತಾನೆ, ಏಯ್ ಸರ್, ಸ್ಟೆಪ್ ದಿಸ್ ವೇ ಇಫ್ ಯು ಪ್ಲೀಸ್, ಬರ್ರಿ ಈ ಕಡೆ ಬರ್ರಿ, ಇಲ್ಲಿ ನೋಡಿ ಬರ್ರಿ, ನಾವು ಬಟ್ಟೆ ರೆಡಿ ಮಾಡಕತ್ತೀವಿ ಅಂತ ಕರೀತಾನೆ. ಎರಡನೇ ಸೆಕೆಂಡ್ ವೇವರ್ ಹೇಳ್ತಾನೆ ನೋಡ್ರಿ, ವಿ ಹೋಪ್ ದ ವರ್ಕ್ ವಿ ಹ್ಯಾವ್ ಡನ್ ವಿಲ್ ಪ್ಲೀಸ್ ಯು, ನಾವು ಯಾವ ಕೆಲಸ ಮಾಡತ್ತೀವಲ್ಲ ಆ ಒಂದು ಕೆಲಸದಿಂದ ನೀವು ಪ್ಲೀಸ್ ಅಂದ್ರೆ ಏನ್ರಿ, ಸಂತೋಷ, ನೀವು ಸಂತೋಷ ಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾನೆ ಎರಡನೇ ನೇಕಾರ. ಆ್ಯಸ್ ಇಟ್ ಹ್ಯಾಸ್ ಪ್ಲೀಸ್ ದ ಚೀಫ್ ಅಡ್ವೈಸರ್, ಚೀಫ್ ಅಡ್ವೈಸರು ಮಸ್ತ್ ಖುಷಿ, ಮುಖ್ಯ ಸಲಹೆಗಾರ ಮಸ್ತ್ ಖುಷಿಯಾಗಿ ಹೋಗ್ಯಾನ ಇಲ್ಲಿಂದ, ನೀವು ಕೂಡ ಏನು ಮಾಡ್ತೀರಿ, ಖುಷಿಯಾಗಿ ಹೋಗ್ತೀರಿ ಅಂತ ಹೇಳ್ತಾನೆ. ಆವಾಗ ಸ್ಪೆಷಲ್ ಅಸಿಸ್ಟೆಂಟ್ ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನೆ, ದ ಚೀಫ್ ಅಡ್ವೈಸರ್ ಟೋಲ್ಡ್ ಮೀ ದಟ್ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಯುವರ್ ವರ್ಕ್, ಮುಖ್ಯ ಸಲಹೆಗಾರ ಏನಾಗಿದ್ದಾರೆ, ಬಹಳಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಕೆಲಸ ನೋಡಿ. ಅವಾಗ ಮೊದಲನೇ ನೇಕಾರ ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನೆ, ಲುಕ್ ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ದ ಸರ್ಕಲ್ಸ್ ಆ್ಯಂಡ್ ದ ಲೈನ್ಸ್ ಆರ್ ಹಿಯರ್, ನೋಡಿಲ್ಲಿ ಒಂದು ಸ್ವಲ್ಪ, ನೀವು ಒಂದು ಸ್ವಲ್ಪ ನೋಡ್ರಿ ಏನದಾವೆ ಇಲ್ಲಿ, ಬ್ಯೂಟಿಫುಲ್ ಈ ರೀತಿ ಡಿಸೈನ್ ಸರ್ಕಲ್ಸ್ ಇದ್ದಾವೆ ಆ್ಯಂಡ್ ಲೈನ್ಸ್ ಇದ್ದಾವೆ, ಇದ್ರ ಹಿಂದೆ ಗೋಲ್ಡನ್ ಬ್ಯಾಕ್ಗ್ರೌಂಡ್ ಇದೆ ನೋಡ್ರಿ ಒಂದು ಸ್ವಲ್ಪ ಅಂತ ಹೇಳ್ತಾನೆ. ಎರಡನೇ ನೇಕಾರ ಹೇಳ್ತಾನೆ, ಆ್ಯಂಡ್ ದ ಕಲರ್ಸ್, ದ ಡಾರ್ಕ್ ರೆಡ್ ಆ್ಯಂಡ್ ದ ಸ್ಕೈ ಬ್ಲೂ ಆನ್ ದ ಗೋಲ್ಡ್ ಬ್ಯಾಕ್ಗ್ರೌಂಡ್, ನೋಡ್ರಿ ಕಲರ್ ಎಷ್ಟು ಮಸ್ತ್ ಮಾಡೀವಿ, ಬ್ಯಾಕ್ಗ್ರೌಂಡ್ ಬಂಗಾರದ ಡಾರ್ಕ್ ರೆಡ್ ಅದ, ಸ್ಕೈ ಬ್ಲೂ ಕಲರನ್ನು ನಾವು ಅದರಿಂದ ರೆಡಿ ಮಾಡಕತ್ತೀವಿ ನೋಡ್ರಿ ಅಂತ ಹೇಳ್ತಾನೆ ಎರಡನೇ ನೇಕಾರ. ಆವಾಗ ಸ್ಪೆಷಲ್ ಅಸಿಸ್ಟೆಂಟ್ ಏನು ಹೇಳ್ತಾನೆ ನೋಡ್ರಿ, ಟ್ಯಾಕಿಂಗ್ ದೆಮ್ ಆನ್ ಹಿಸ್ ಫಿಂಗರ್ಸ್, ಡಾರ್ಕ್ ರೆಡ್, ಸ್ಕೈ ಬ್ಲೂ, ಗೋಲ್ಡ್ ಬ್ಯಾಕ್ಗ್ರೌಂಡ್, ಯಸ್ ದೇ ಆರ್ ವೆರಿ ಗುಡ್, ಮಸ್ತ್ ಕಾಂಬಿನೇಷನ್ ಮಾಡಿರಿ ನೋಡಿ, ನೀವು ಮಸ್ತ್ ರೆಡಿ ಮಾಡಕತ್ತೀರಿ, ಮಸ್ತ್ ಅದಾವು
ಡಿಸೈನು ಭಾರಿ ಅದ, ಬಟ್ಟೆನೂ ಭಾರಿ ಅದ, ಡ್ರೆಸ್ಸು ಭಾರಿ ಅದ. ಬಟ್ ಹೀಸ್ ಮೆಜೆಸ್ಟಿ ವುಡ್ ಲೈಕ್ ಟು ನೋ ವೆನ್ ದ ನ್ಯೂ ಕ್ಲಾತ್ಸ್ ವಿಲ್ ಬಿ ರೆಡಿ. ಬಟ್ ಮಹಾರಾಜರು ಕೇಳಕತ್ತಾರ, ಏನಂತ ಕೇಳಕತ್ತಾರ, ಯಾವಾಗ ಹೊಸ ಬಟ್ಟೆಗಳು ರೆಡಿ ಆಗ್ತಾವ, ಯಾವಾಗ ಕೊಡ್ತೀರಿ ರಾಜರಿಗೆ ನೀವು ಅಂಥೇಳಿ ಅಂತ ಕೇಳ್ತಾನೆ ಅಸಿಸ್ಟೆಂಟು ವೇವರ್ಸ್ಗೆ. ಆವಾಗ ಫಸ್ಟ್ ವೇವರ್ ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನೆ, ವಿ ವಿಲ್ ಬಿ ವರ್ಕಿಂಗ್ ಆನ್ ದ ಲೂಮ್ಸ್ ದ ಹೋಲ್ ನೈಟ್ ನಾವು. ಇವತ್ತು ರಾತ್ರಿ ಈ ಮಷಿನ್ ಮ್ಯಾಗ ಕೂತು ಎಲ್ಲ ನಾವು ಈ ಮಗ್ಗಳ ಮೇಲೆ ಕೂತು ಹೊಲಿದು ರೆಡಿ ಮಾಡಿ ರಾತ್ರಿ ಎಲ್ಲ ಕೆಲಸ ಮಾಡಿ ನಾವು ಮುಂಜಾನೆ ಒಟ್ಟಿಗೆ ರೆಡಿ ಮಾಡಿ ಕೊಡ್ತೀವಿ. ಸೆಕೆಂಡ್ ವೇವರ್ ಹೇಳ್ತಾನೆ, ಏನಂತ ಹೇಳ್ತಾನೆ, ಟೆಲ್ ಇಸ್ ಮೆಜೆಸ್ಟಿ ದ್ಯಾಟ್ ದ ನ್ಯೂ ಕ್ಲಾತ್ಸ್ ವಿಲ್ ಬಿ ರೆಡಿ ಟುಮಾರೋ ಮಾರ್ನಿಂಗ್. ನಾಳೆ ಮುಂಜಾನೆ ಆಗೋದ್ರಾಗ ಏನು ಬೇಕು, ಮಹಾರಾಜರಿಗೆ ಬೇಕೇ ಬೇಕು, ಅದನ್ನು ನಾವು ಕೊಟ್ಟೇ ಕೊಡ್ತೀವಿ. ಮಹಾರಾಜರ ಮೇಲೆ ಒಂದು ಮಹಾ ಗೌರವ ಇದೆ ನಮಗೆ, ಮಹಾರಾಜರಿಗೆ ನಾವು ಹೊಸ ಬಟ್ಟೆಗಳನ್ನು ನಾಳೆ ಮುಂಜಾನೆ ಒಟ್ಟಿಗೆ ಕೊಡ್ತೀವಿ ಅಂತೇಳಿ ಎರಡನೇ ನೇಕಾರ ಹೇಳ್ತಾನೆ. ಆವಾಗ ಸ್ಪೆಷಲ್ ಅಸಿಸ್ಟೆಂಟ್ ಏನು ಹೇಳ್ತಾನೆ ನೋಡೋಣ್ರಿ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು, ಅನಂತ ಕೋಟಿ ಧನ್ಯವಾದಗಳು ಅಂತ ಹೇಳ್ತಾನೆ. ಹೀಸ್ ಮೆಜೆಸ್ಟಿ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದ್ಯಾಟ್. ಇದನ್ನು ಕೇಳ್ರಂದ್ರೆ ಅವರು ನೀವು ನಾಳೆನ ರೆಡಿ ಮಾಡ್ತೀರಿ ಅಂತಂದಾಗ ಭಾಳಷ್ಟು ಮಹಾರಾಜರು ಖುಷಿ ಆಗ್ತಾರೆ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಮಾತಾಡ್ತಾನೆ ಇಲ್ಲಿ ಅಸಿಸ್ಟೆಂಟು. ಆ್ಯಸ್ ಹಿ ಗೋಸ್ ಔಟ್, ಮಾತಾಡ್ತಾ ಹೊರಗೆ ಹೋಗ್ತಾನೆ. ಏನಾಗುತ್ತೆ ನೋಡೋಣ. ಓ ಲಾರ್ಡ್ ಹೆಲ್ಪ್ ಮೀ, ಓ ದೇವ್ರೇ ನನಗೆ ಸಹಾಯ ಮಾಡು. ಆಮ್ ಐ ಎ ಫೂಲ್, ನಾನು ಮೂರ್ಖನ? ಆಮ್ ಐ ಅನ್ಫಿಟ್ ಫಾರ್ ದಿಸ್ ಜಾಬ್, ನಾ ಅಸಿಸ್ಟೆಂಟ್ ಜಾಬಿಗೆ ಸೂಕ್ತ ಅಲ್ವಾ? ಐ ಡೋಂಟ್ ನೋ, ಬಟ್ ಐ ಮಸ್ಟ್ ಕೀಪ್ ದ ಸೀಕ್ರೆಟ್ ಟು ಮೈ ಸೆಲ್ಫ್. ಏನೋ ಗೊತ್ತಿಲ್ಲ ನನಗೆ, ಬಟ್ ಈ ಸೀಕ್ರೆಟ್ ನಾನೇ ಇಟ್ಕೋಬೇಕಂತ ಹೇಳ್ತಾನೆ. ಹಾಗಾದ್ರೆ ನೆಕ್ಸ್ಟ್ 4ನೇ ಸೀನ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅರಮನೆಯ ಸಭಾಂಗಣದಲ್ಲಿ, ದ ಪ್ಯಾಲೇಸ್ ಹಾಲ್. ಓಕೆ, 4ನೇ ಸೀನು, ಕೊನೆಯ ಸೀನು, ಇದನ್ನೊಂದು ಸ್ವಲ್ಪ ನಾವು ನೋಡೋಣ. ದ ಎಂಪರರ್ ಎಂಟರ್ಸ್ ದ ಹಾಲ್ ಫಾಲೋಡ್ ಬೈ ದ ಚೀಫ್ ಅಡ್ವೈಸರ್. ಚೀಫ್ ಅಡ್ವೈಸರ್, ಮುಖ್ಯ ಸಲಹೆಗಾರ ಹಿಂದೆ ಬರ್ತಾ ಇದ್ದಾನೆ. ಮಹಾರಾಜ ಹಾಲ್ಗೆ ಎಂಟರ್ ಆಗ್ತಾ ಇದ್ದಾನೆ. ದ ಸ್ಪೆಷಲ್ ಅಸಿಸ್ಟೆಂಟ್ ಆ್ಯಂಡ್ ದ ಅದರ್ ಕೌಟಿಯರ್ಸ್, ಆಸ್ಥಾನಿಕರು ಮತ್ತು ಆ ಒಂದು ಸ್ಪೆಷಲ್ ಅಸಿಸ್ಟೆಂಟು ಎಲ್ಲರೂ ಕೂಡಿ ಬಂದರು. ದ ಟೂ ವೇವರ್ಸ್ ಕಮ್ ಇನ್ ಬೋವಿಂಗ್ ಟು ದ ಎಂಪರರ್. ಇಬ್ಬರು ನೇಕಾರರು ಆ ಒಂದು ಚಕ್ರವರ್ತಿಗೆ ನಮಸ್ಕರಿಸಿದರು ತಲೆಬಾಗಿ. ಮುಂದೆ ಫಸ್ಟ್ ವೇವರ್ ಹೇಳ್ತಾ ನೋಡ್ರಿ, ಕಮಿಂಗ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್ ದ ಇಂಡಿವಿಜುವಲ್ ಕ್ಲಾತ್ಸ್ ಇನ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಬೋವಿಂಗ್ ಟು ಹಿಮ್. ಮೊದಲನೇ ನೇಕಾರ ಮುಂದೆ ಬಂದ, ಏನು ಬಂದ, ನಟನೆ ಮಾಡಕತ್ತದ ಎಂಪರರ್ ಮುಂದೆ. ಏನಂತ ಹೇಳ್ಕಿರಂದ, ಇನ್ವಿಸಿಬಲ್ ಕ್ಲಾತ್ಸ್, ಬಟ್ಟೆಗಳು ಹಿಡ್ಕೊಂಡಾಗುತ್ತೆ. ಇನ್ ಹಿಸ್ ಹ್ಯಾಂಡ್ಸ್, ಅಂತ ಕೈಯಾಗ ಹಿಡ್ಕೊಳ್ಳುತ್ತೆ, ನಟನೆ ಮಾಡ್ಲತ್ತಾನ್ರಿ. ಯಾರು? ಮೊದಲನೇ ನೇಕಾರ. ಹಿಯರ್ ಯುವರ್ ಮೆಜೆಸ್ಟಿ ಆರ್ ದ ಕೋಟ್ ಆ್ಯಂಡ್ ಟ್ರೌಸರ್ಸ್. ನಿಮ್ಮ ಒಳಗಿನ ಬಟ್ಟೆಗಳು ಮತ್ತು ನಿಮ್ಮ ಕೋಟು ರೆಡಿ ಆಗ್ಯದ. ವಿಚ್ ಯು ವಿಲ್ ವೇರ್ ಇನ್ ದಿಸ್ ಪ್ರೊಸೆಷನ್. ಈ ಒಂದು ಮೆರವಣಿಗೆಯಲ್ಲಿ ನೀವು ಹಾಕಿಕೊಳ್ಳತಕ್ಕಂಥ ನಿಮ್ಮ ಹೊಸ ಡ್ರೆಸ್ಸು ರೆಡಿ ಆಗ್ಯದ ಅಂತ ಹೇಳ್ತಾನೆ. ದ ಎಂಪರರ್ ನಾಟ್ಸ್ ಹಿಸ್ ಹೆಡ್. ಚಕ್ರವರ್ತಿ ತನ್ನ ತಲೆಯನ್ನು ಅಲ್ಲಾಡಿಸ್ತಾನೆ. ಹೌದಾ, ರೆಡಿ ಆಗಿದೆಯಾ? ಓಕೆ. ಆ್ಯಂಡ್ ದ ಫಸ್ಟ್ ವೇವರ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಮೊದಲನೇ ನೇಕಾರ ತನ್ನ ಹಿಂದಿನ ಪ್ಲೇಸ್ಗೆ ಹೋಗ್ತಾನೆ ಕೊಟ್ಟು. ಮುಂದೆ ಎರಡನೇ ನೇಕಾರ ಏನು ಮಾಡ್ತಾನೆ ನೋಡ್ರಿ, ಕಮ್ಸ್ ಫಾರ್ವರ್ಡ್ ಟು ದ ಎಂಪರರ್ ಪ್ರಿಟೆಂಡಿಂಗ್ ಟು ಹೋಲ್ಡ್. ಎರಡನೇ ನೇಕಾರ ಕೂಡ ಅವನು ಏನು ಬಟ್ಟೆ ಹಿಡ್ಕೊಂಡವ್ರಂಗೆ ಅವನು ನಾಟಕ ಮಾಡತ್ತಾನ ನೋಡ್ರಿ. ಅವನು ಕೈಯಾಗ ಕೋಟ್ ಹಿಡ್ಕೊಂಡಾರುತ್ತೆ. ಆ್ಯಂಡ್ ಹಿಯರ್ ಯುವರ್ ಮೆಜೆಸ್ಟಿ ಈಸ್ ಯುವರ್ ಕೋಟ್ ವಿಚ್ ಯು ವಿಲ್ ವೇರ್ ಓವರ್ ದ ಸೂಟ್. ಸೂಟ್ ಅವ ಕೊಟ್ಟ, ಇವ ಕೋಟ್ ಬಡ್ಲಾಕತ್ತಾನ. ಆ ಸೂಟ್ ಮ್ಯಾಗ ನೀವು ಇದನ್ನು ಹಾಕೋಬೇಕ್ರಿ ಮಹಾರಾಜರಿ ಅಂತ ಹೇಳ್ತಾನೆ ಇವ ಕೋಟು. ಅವಾಗ ಎಂಪರರ್ ಏನು ಹೇಳ್ತಾನೆ, ದ ಎಂಪರರ್ ಅಗೇನ್ ನಾಟ್ಸ್ ಇಸ್ ಹೆಡ್. ಓಕೆ, ನಾನು ಹಾಕೋತೀನಿ, ನಾಟ್ಸ್ ಅಂತ ತಲೆ ಅಲ್ಲಾಡ್ಸೋದು. ಆ್ಯಂಡ್ ದ ಸೆಕೆಂಡ್ ವೇವರ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಎರಡನೇ ಆ ಒಂದು ನೇಕಾರ ಅವನು ಕೂಡ ಕೋಟನ್ನು ಕೊಟ್ಟು ಹಿಂದುಗಡೆ ಹೋಗ್ತಾನೆ. ನೆಕ್ಸ್ಟ್ ಮುಂದೆ ಏನಾಗ್ತದೆ ಅನ್ನೋದನ್ನು ನೋಡೋಣ. ದ ಫಸ್ಟ್ ವೇವರ್, ಮೊದಲನೇ ನೇಕಾರ ಏನು ಹೇಳ್ತಾನಪ್ಪ ಅಂದ್ರೆ, ಮೇ ವಿ ರಿಕ್ವೆಸ್ಟ್ ಯುವರ್ ಮೆಜೆಸ್ಟಿ. ನಾವು ನಿಮ್ಮ ಒಂದು ಚಕ್ರವರ್ತಿತನವನ್ನು ನಾವು ವಿನಂತಿಸ್ಕೊಳ್ತೀವಿ.
ಟು ಕಮ್ ಟು ದ ಡ್ರೆಸ್ಸಿಂಗ್ ರೂಮ್ ಸೋ ದ್ಯಾಟ್ ವಿ ಮೇ ಹೆಲ್ಪ್ ಯು ಟು ವೇರ್ ದ ನ್ಯೂ ಕ್ಲಾತ್ಸ್. ಈ ಡ್ರೆಸ್ ಏನು ನಿಮ್ಗೆ ಕೊಟ್ಟಿವಲ್ಲ, ಇವುಗಳನ್ನು ನಾವು ಯಾವ ರೀತಿ ಹಾಕ್ಕೊಳ್ಬೇಕು, ನಾವು ಹೆಲ್ಪ್ ನಿಮಗೆ ಮಾಡ್ತೀವಿ, ಅದಕ್ಕೆ ನೀವು ಡ್ರೆಸ್ಸಿಂಗ್ ರೂಮಿಗೆ ಬರ್ರಿ ಅಂತ ಕರೀತಾನೆ ಮೊದಲನೇ ನೇಕಾರ. ಬರ್ತೀರೇನು ಅಂತ ಹೇಳ್ತಾರೆ. ದ ಎಂಪರರ್ ಗೆಟ್ಸ್ ಅಪ್ ಫ್ರಮ್ ಹಿಸ್ ಚೇರ್. ಸಾಮ್ರಾಜ್ಯದ ರಾಜನ ಕುರ್ಚಿ ಸಿಂಹಾಸನ ಬಿಟ್ಟು ಹೇಳ್ತಾನೆ ರೀ ರಾಜ. ಆ್ಯಂಡ್ ಆಲ್ ದ ಕೋರ್ಟಿಯರ್ಸ್, ಎಲ್ಲ ಆಸ್ಥಾನಿಕರು ಎದ್ದು ನಿಂತಿರ್ತಾರೆ. ಆಲ್ಸೋ ಸ್ಟ್ಯಾಂಡ್ ಅಪ್, ಎಲ್ಲರೂ ಎದ್ದು ನಿಂತರು. ದ ಎಂಪರರ್ ದೆನ್ ಗೋಸ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್. ಮಹಾರಾಜರು ಎಲ್ಲಿ ಹೋದರು? ಡ್ರೆಸ್ ಹಾಕೊಳಕ್ಕೆ ಡ್ರೆಸ್ಸಿಂಗ್ ರೂಮಿಗೆ ಹೋದರು. ದೇರ್ ಈಸ್ ಸಮ್ ನಾಯ್ಸ್ ಮೇಡ್ ಬೈ ದ ರಸ್ಲಿಂಗ್ ಆಫ್ ದ ಕ್ಲಾತ್ಸ್. ಬಟ್ಟೆ ಬಿಚ್ಚೋದು ತೆಗಿಯೋದು ಹೆಂಗೆ ಸೌಂಡ್ ಆಗ್ತದೆ, ಪಡ್ ಪಡ್ ಪಡ ಅಂತ ಹೇಳ್ಕಿರ, ಹಂಗೆ ಬಟ್ಟೆ ಶಬ್ದ ಆಗ್ಲಕತ್ತು. ಆ್ಯಂಡ್ ದ ಲೋ ವಾಯ್ಸಸ್ ಆಫ್ ದ ಟೂ ಎವರ್ಸ್ ಆರ್ ಹರ್ಡ್ ಫಾರ್ ಸಮ್ ಟೈಮ್ಸ್. ಅವರಿಬ್ಬರು ಗುಸು ಗುಸು ಮಾತಾಡೋದು ಸ್ವಲ್ಪ ಕೇಳಿಸ್ಲಿಕ್ಕತ್ತು ಹೊರಗೆ. ಆವಾಗ ಚೀಫ್ ಅಡ್ವೈಸರ್ ಏನು ಹೇಳ್ತಾರೆ ನೋಡೋಣ್ರಿ. ಗೋವಿಂಗ್ ಟುವರ್ಡ್ಸ್ ದ ಡ್ರೆಸ್ಸಿಂಗ್ ರೂಮ್. ಇವನು ಕೂಡ ಡ್ರೆಸ್ಸಿಂಗ್ ರೂಮಿಗೆ ಹೋಗ್ತಾನ್ರಿ. ಯಾರು? ಮುಖ್ಯ ಸಲಹೆಗಾರ. ಆ್ಯಂಡ್ ಸ್ಪೀಕಿಂಗ್ ಫ್ರಮ್ ಔಟ್ಸೈಡ್ ಇನ್ ಎ ಲೌಡ್ ವಾಯ್ಸ್. ಹೊರಗಿನಿಂದ ಸ್ವಲ್ಪ ಅತ್ಯಂತ ಜೋರಾದ ಧ್ವನಿಯಿಂದ ಮಾತಾಡ್ತಾನ್ರಿ ಮುಖ್ಯ ಸಲಹೆಗಾರ. ಯುವರ್ ಮೆಜೆಸ್ಟಿ, ದ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್. ಮಹಾರಾಜರೇ, ಜನ ಹೊರಗಡೆ ಕಾಯ್ತಾ ಇದ್ದಾರೆ, ಅರಮನೆಯ ಮುಂದ್ಗಡೆ ಕಾಯ್ತಾ ಇದ್ದಾರೆ. ಎದಕ್ಕೆ ಕಾಯ್ತಾ ಇದ್ದಾರ? ಟು ಸಿ ಯು ಇನ್ ಯುವರ್ ನ್ಯೂ ಕ್ಲಾತ್ಸ್. ನಿಮ್ಮನ್ನು ಹೊಸ ಬಟ್ಟೆ ಇಲ್ಲಿ ನೋಡೋಬೇಕನ್ನೋ ಆಸೆ ಜನರಿಗೆ ಭಾಳ ಇದೆ, ಕಾಯ್ತಾ ಇದ್ದಾರೆ, ಬರ್ರಿ ಹೋಗೋಣ ಅಂತ ಕೇಳ್ತಾನೆ. ಇಟ್ ಹ್ಯಾಡ್ ಪ್ಲೀಸ್ ದೆಮ್ ವೆರಿ ಮಚ್. ನೀವು ಹೊಸ ಬಟ್ಟೆಗಳನ್ನು ಅವ್ರಿಗೆ ತೋರಿಸ್ರಪ್ಪ ಅಂದ್ರೆ ಹೊಸ ಬಟ್ಟೆಗಳನ್ನು ಅವ್ರು ಬಹಳಷ್ಟು ಖುಷಿ ಆಗ್ತಾರೆ. ಪ್ಲೀಸ್ ಅಂದರೆ ಸಂತೋಷವಾಗ್ತಾರೆ. ಇಫ್ ಯು ಶೋ ಯುವರ್ ಸೆಲ್ಫ್ ಆನ್ ದ ಬಾಲ್ಕನಿ ಬಿಫೋರ್ ದ ಪ್ರೊಸೆಷನ್ ಸೆಟ್ಸ್ ಔಟ್. ಮೆರವಣಿಗೆ ನಡೆಯೋಕ್ಕಿಂತ ಮುಂಚೆ, ಬಾಲ್ಕನಿ ಅಂದರೆ ಮ್ಯಾಗ್ ಇರ್ತದಲ್ರಿ, ಸಾಮ್ರಾಜ್ಯದ ಒಂದು ಮ್ಯಾಗ್ ನಿಂತ್ರೆ ಎಲ್ಲ ಕಾಣ್ತದಲ್ಲ, ಅಲ್ಲಿದ್ದು ಒಂದು ಸಲ ಅವ್ರಿಗೆ ತೋರಿಸ್ರಿ ಮಹಾರಾಜರೇ ಈ ಮೆರವಣಿಗೆ ನಡೆಯುವಂಥ ಮುಂಚೆ ಅಂತ ಮುಖ್ಯ ಸಲಹೆಗಾರ ಯಾರಿಗೆ ಹೇಳ್ತಾನೆ? ಚಕ್ರವರ್ತಿ ಅವ್ರಿಗೆ ಹೇಳ್ತಾನೆ ರೀ. ಚಕ್ರವರ್ತಿ ಅವ್ರು ಏನಂತಾರೋ ನಾನು ಸ್ಪೀಕಿಂಗ್ ಫ್ರಮ್ ದ ಡ್ರೆಸ್ಸಿಂಗ್ ರೂಮಲ್ಲೇ ಮಾತಾಡ್ತಿದ್ದಾರೆ. ಏನು ಮಾತಾಡ್ತಾ ಇದ್ದಾರಪ್ಪ ಅಂದ್ರೆ, ಸರ್ಟನ್ಲಿ ಖಂಡಿತವಾಗಿ ನಾನು ಬರ್ತೀನಿ, ತೋರಿಸ್ತೀನಿ ಅಂತ ಹೇಳ್ತಾನೆ. ಮೈ ಗುಡ್ ಚೀಫ್ ಅಡ್ವೈಸರ್, ನನ್ನ ಅತ್ಯಂತ ಆತ್ಮೀಯ ಒಳ್ಳೆಯ ಮುಖ್ಯ ಸಲಹೆಗಾರ. I have just put on the wonderful clothes these tailors have made for me. I have just put on the wonderful clothes. ಈಗ ಜಸ್ಟ್ ಅರಿವೆ ಹಾಕೋತ ನಿಂದ್ರಿ, ತೋರಿಸ್ತೀನಿ. ಈ ಒಂದು ಟೇಲರ್ಸು ನನಗೋಸ್ಕರ ಮಾಡಿರ್ತಕ್ಕಂಥ ಬಟ್ಟೆಯನ್ನು ಹಾಕೋತೀನಿ, ನಿಂದ್ರಿ. ಐ ವಿಲ್ ಕಮ್ ಆ್ಯಸ್ ಸೂನ್ ಆ್ಯಸ್ ಐ ಆಮ್ ರೆಡಿ. ನಾನು ಬರ್ತೀನಿ, ರೆಡಿ ಆದ ಕೂಡಲೇ ಬಟ್ಟೆ ಹಾಕೊಂಡ್ರೆ ಬಂದೇ ಬಿಡ್ತೀನಿ, ತೋರಿಸೇ ಬಿಡ್ತೀನಿ ಅಂತ ಈ ಒಂದು ಮಹಾರಾಜ ಹೇಳಿದ್ರು. ದ ಎಂಪರರ್ ಈಸ್ ಸೀನ್ ಕಮಿಂಗ್ ಔಟ್ ಆಫ್ ದ ಡ್ರೆಸ್ಸಿಂಗ್ ರೂಮ್. ಆ ಒಂದು ಬಟ್ಟೆಗಳ ಕೋಣೆಯಿಂದ ಹೊರಗೆ ಬರ್ಲಿಕ್ಕತ್ರು. ಆಲ್ಮೋಸ್ಟ್ ನೇಕೆಡ್ ಆ್ಯಂಡ್ ವಾಕಿಂಗ್ ಥ್ರೂ ದ ಹಾಲ್ ಟುವರ್ಡ್ಸ್ ದ ಬಾಲ್ಕನಿ. ದೆನ್ ಆಲ್ಮೋಸ್ಟ್ ಅವ್ರು ಏನಪ್ಪ ಅಂದ್ರೆ ಮೈ ಮ್ಯಾಗ ಶರ್ಟು ಇಲ್ಲ, ಕೆಳಗೇನೂ ಇಲ್ಲ, ಬೆತ್ತಲೆ ಆಗಿ ಕಾಣ್ತಾ ಇದ್ರು. ಬಂದ್ರೆ ಬಾಲ್ಕನಿ ಒಳಗೆ. The courtiers show great surprise to see the emperor having little clothes on his body. ನಾವೇನು ಇನ್ನರ್ ವೇರ್ ಅಂತ ಕರಿತೀವಲ್ರಿ, ಅದು ಒಂದೇ, ಚಡ್ಡಿ ಅಂತ ಕರಿತೀವಲ್ಲ ಅದು ಒಂದೇ, ಅದನ್ನು ಬಿಟ್ಟು ಏನೂ ಇಲ್ಲ. ಜನ ಎಲ್ಲ ಗಾಬರಿ ಆಗಿಬಿಟ್ರು, ಆಸ್ಥಾನಿಕರು. ಬಟ್ ನೋ ಒನ್ ಸೇಸ್ ಎನಿಥಿಂಗ್ ಬಿಕಾಸ್, ಬಟ್ ಯಾರೂ ಹೇಳೇ ಇಲ್ಲ. ಯಾಕೆ ಹೇಳಿಲ್ಲ? ನಾವು ಅಯೋಗ್ಯರನ್ನು ಗೊತ್ತಾಗ್ತದೆ. They have been told that only wise man will be able to see the emperor's new clothes. ಅವ್ರು ಹೇಳ್ಯಾರ ಏನಂತ ಹೇಳ್ಕಿರಿಂದ, ಬುದ್ಧಿವಂತ ಮನುಷ್ಯರು ಮಾತ್ರ ಈ ಸಾಮ್ರಾಟನ ಬಟ್ಟೆ, ಹೊಸ ಬಟ್ಟೆಗಳನ್ನು ನೋಡ್ಬೋದು. ಆ್ಯಂಡ್ ದ ಫೂಲ್ಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಅನ್ಫಿಟ್ ಫಾರ್ ದೇರ್ ಪೋಸ್ಟ್ ವಿಲ್ ನಾಟ್ ಸಿ ದೆಮ್. ಯಾರು ಮೂರ್ಖರಿದ್ದಾರಲ್ಲ, ಯಾರು ತಮ್ಮ ಕೆಲಸಕ್ಕೆ ಯೋಗ್ಯರಲ್ಲ, ಅವ್ರಿಗೆ ಕಾಣಿಸೋದೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸುಮ್ಮನೆ ಕೂತ್ರು.
ಲೌಡ್ ಚಿಯರ್ಸ್, ಅತ್ಯಂತ ಜೋರಾದ ಖುಷಿಯ ಒಂದು ವಾತಾವರಣ, ಅಲ್ಲೆಲ್ಲ ಜನ ಕೂಗು ಹೊಡ್ಲಿಕ್ಕತ್ರು. ಆರ್ ಹರ್ಡ್ ಫ್ರಮ್ ದ ಕ್ರೌಡ್ ಸ್ಟ್ಯಾಂಡಿಂಗ್ ಆನ್ ದ ರೋಡ್ ಔಟ್ಸೈಡ್, ಹೊರಗಡೆ ನಿಂತ್ಕೊಂಡಿರ್ತಕ್ಕಂಥ ಜನ ಭಾಳಷ್ಟು ಚೀರ್ಲಿಕ್ಕತ್ರು. ವೆನ್ ದ ಎಂಪ್ರರ್ ರೀಚಸ್ ದ ಬಾಲ್ಕನಿ, ಯಾವಾಗ ರಾಜ ಬಾಲ್ಕನಿಗೆ ಬಂದ, ಚಿಯರ್ಸ್ ಸ್ಟಾಪ್ ಆಲ್ ಆಫ್ ಎ ಸಡನ್ ಆ್ಯಂಡ್ ದೇರ್ ಎ ಪಿನ್ ಡ್ರಾಪ್ ಸೈಲೆನ್ಸ್, ಎಲ್ಲ ಚೀರಾಟ ಸಡನ್ನಾಗಿ ಏನಾಯ್ತಪ್ಪ ಅಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಆಯಿತು. ಪೂರ್ತಿ ಆ ವಾತಾವರಣ ಸ್ತಬ್ಧ ಆಯಿತು. ದೆನ್ ದ ವಾಯ್ಸ್ ಆಫ್ ಎ ಲಿಟಲ್ ಚೈಲ್ಡ್, ಒಂದು ಚಿಕ್ಕ ಮಗು ಮಾತಾಡಕ್ಕೆ ಬತ್ತು, ವಾಯ್ಸ್ ಬತ್ತು. ಏನದು? ಹರ್ಡ್ ಕ್ರೈಯಿಂಗ್ ಔಟ್ ವಿತ್ ಲಾಫರ್, ಚೀರ್ತಾ ಹೇಳ್ತದ ನಗ್ತಾ. ಲುಕ್ ಲುಕ್ ಡ್ಯಾಡಿ, ದ ಎಂಪರರ್ ಹ್ಯಾಸ್ ನೋ ಕ್ಲಾಸ್. ಡ್ಯಾಡಿ, ಅಪ್ಪ ನೋಡು, ಈ ಚಕ್ರವರ್ತಿಗೆ ಬಟ್ಟೆನೇ ಇಲ್ಲ. ಹ್ಯಾಸ್ ದ ಕಿಂಗ್ ಬಿಕಮ್ ವೆರಿ ಪುವರ್. ಇವೇನಪ್ಪ ಅಂತಂದ್ರೆ ರಾಜ ಬಹಳಷ್ಟು ಪುವರ್ ಇದ್ದಾನೆ. ಏನಿದಪ್ಪ ಅಂದ್ರೆ ಬಡವ ಇದ್ದಾನೆ. ಡಸಂಟ್ ಹಿ ಹ್ಯಾವ್ ಮನಿ ಟು ಬೈ ನ್ಯೂ ಕ್ಲಾತ್ಸ್, ಹೊಸ ಬಟ್ಟೆ ತೊಗೊಳಕ್ಕೂ ಕೂಡ ಇವನಿಗೆ ರೊಕ್ಕಿಲ್ಲ, ಎಷ್ಟು ಬಡವ ರಾಜ ಇದ್ದಾನೆ ಅಂತ ಆ ಹುಡುಗ ಚೀರ್ ಹೇಳುತ್ತೆ. ಇದನ್ನು ಕೇಳಿಕಿರಿಂದ ಎಲ್ಲರಿಗೆ ನಿಜ ಗೊತ್ತಾಗುತ್ತೆ. ಇಲ್ಲಿ ನಾವು ಈ ಸ್ಟೋರಿಯಿಂದ ಏನು ಅರ್ಥ ಮಾಡ್ಕೋತೀವಪ್ಪ ಅಂದ್ರೆ, ಎಷ್ಟೇ ನಾವು ಏನೇ ಮಾಡಿದರೂ ಕೂಡ ಸತ್ಯವನ್ನು ಮುಚ್ಚಿಡ್ಲಿಕ್ಕಾಗಲ್ಲ. ನಾಟಕದ ಜಗತ್ತು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಅನ್ನೋದನ್ನು ನಾವು ಕಲಿತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟ ಆಗಿದ್ರೆ, ನಿಮಗೆ ಈ ಲೆಸನ್ ಅರ್ಥ ಆಗಿದ್ರೆ, ಜಸ್ಟ್ ಯು ಕ್ಯಾನ್ ಗಿವ್ ದ ಲೈಕ್ ಆರ್ ಯು ಕ್ಯಾನ್ ಶೇರ್ ದ್ಯಾಟ್ ದಿಸ್ ವಿಡಿಯೋ ಲಿಂಕ್ ವಿತ್ ಯುವರ್ ಫ್ರೆಂಡ್ಸ್. ಇಟ್ ವಿಲ್ ಯೂಸ್ಫುಲ್ ಫಾರ್ ದೆಮ್ ಆಲ್ಸೋ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಒಂದು ಯೂಟ್ಯೂಬ್ ಚಾನಲನ್ನು. ಇನ್ನೂ 8th 9th 10th 7th ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ಲೆಸನ್ ಬೇಕಲ್ಲ ಎಲ್ಲ ಅಪ್ಲೋಡ್ಸ್ ಇದ್ದಾವೆ, ಅವನ್ನು ಕೂಡ ವಾಚ್ ಮಾಡಿರಿ ಅಂತ ಹೇಳ್ತಾ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಬಾಯ್.